ಪ್ರೀತಿಯುಳ್ಳಂತಹ ನನ್ನೆಲ್ಲ ಕ್ರೈಸ್ತ ಕುಟುಂಬದವರಿಗೆ ಪ್ರಭು ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನನಗೆ ನಂಬಿಕೆ ಉಂಟು, ನೀವೆಲ್ಲರೂ ಕೂಡ ದೇವರಲ್ಲಿ ಬಲವಾಗಿ ಜೀವನ ಮಾಡ್ತಾ ಇದ್ದೀರಾ. ನಿಮ್ಮ ಜೀವಿತಗಳನ್ನು ನೀವು ವ್ಯರ್ಥ ಮಾಡ್ಕೊಳ್ತಾ ಇಲ್ಲ ಅಂತ. ಈ ದಿನ ಕೂಡ ನಾವೆಲ್ಲರೂ ಸೇರಿ ಒಂದು ವಿಶೇಷವಾದಂತಹ ಮಾತನ್ನು ನಾವು ಕಲೀಲಿಕ್ಕೆ ಹೋಗೋಣ. ಆ ಮಾತೇನಂತ ಹೇಳಿದರೆ, ನಾವೆಲ್ಲರೂ ಗೊತ್ತಿರುವ ಹಾಗೆ ಈಗ 2025ರಲ್ಲಿ ನಾವಿದ್ದೀವಿ. ಇನ್ನೊಂದು ಸ್ವಲ್ಪ ದಿನ ಆದರೆ ನಾವು 2026ನೇ ವರ್ಷದಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೀವಲ್ವಾ. 2026ನೇ ವರ್ಷದಲ್ಲಿ ನಾವು ಪ್ರವೇಶ ಮಾಡುವಾಗ ಒಂದು ಸತಿ ನಾವು ಯೋಚನೆ ಮಾಡಬೇಕೇನೆಂದರೆ, 2025ರ ಪ್ರಾರಂಭದಲ್ಲಿ ಅಂದರೆ 2024 ಮುಗಿಯುವಂತಹ ಕೊನೆಯ ಭಾಗದಲ್ಲಿ 25 ಪ್ರಾರಂಭದ ಆ ಒಂದು ವರ್ಷದಲ್ಲಿ ಮಿಡ್ನೈಟಲ್ಲಿ 12 ಗಂಟೆ ಸಮಯ ನಾವು ಏನನ್ನ ಪ್ರತಿಜ್ಞೆ ಮಾಡಿದ್ವಿ ಅಂತ. ಯಾಕೆ ನಾನು ಈ ಮಾತನ್ನ ನಿಮಗೆ ನೆನಪಿಗೆ ತರ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಎಷ್ಟೋ ಸತಿ ದೇವರ ಹತ್ರ ಪ್ರತಿಜ್ಞೆಗಳನ್ನು ಮಾಡ್ಕೊಂಡಿದ್ದುಂಟು. ದೇವರೇ, ನಾನು ಆ ರೀತಿ ಬೆಳಿತೀನಿ, ನಾನು ಈ ರೀತಿ ಬೆಳಿತೀನಿ, ನಾನು ಹಂಗಾಗ್ತೀನಿ, ನಾನು ಹಿಂಗಾಗ್ತೀನಿ, ನಾನು ಅಷ್ಟು ಬೈಬಲ್ ಓದ್ತೀನಿ, ನಾನು ಇಷ್ಟು ಬೈಬಲ್ ಓದ್ತೀನಿ, ನಾನು ಎಷ್ಟು ಪಾಪ ಬಿಡ್ತೀನಿ, ನಾನು ಇಷ್ಟು ಸೇವೆ ಮಾಡ್ತೀನಿ, ಅಥವಾ ನಾನು ಇನ್ಮೇಲೆ ಬದಲಾಗ್ಬಿಡ್ತೀನಿ. ಈ ರೀತಿಯಾಗಿ ಎಷ್ಟೋ ವಾಗ್ದಾನಗಳನ್ನು ನಾವು ನಮ್ಮ ಆ ಒಂದು ಸಮಯದಲ್ಲಿ ಮಾಡಿರ್ತೀವಿ. ಆದರೆ 2025 ಯಾವಾಗ ನಾವು ಪ್ರವೇಶ ಮಾಡ್ತೀವೋ, ಯಾವಾಗ ಪ್ರವೇಶ ಮಾಡ್ತೀವಿ ಅಂದರೆ 25 ಜನವರಿ 1ನೇ ತಾರೀಕಿನಂದು ಎಲ್ಲದೂ ಕೂಡ ನಮಗೆ ನೆನಪಿರುತ್ತೆ. ಅದಾಗಿದ ಮೇಲೆ ಎಲ್ಲ ಸಮಯಗಳಲ್ಲಿ 2025ನೇ ವರ್ಷದ ಜನವರಿ 1ನೇ ತಾರೀಕು ಹೆಂಗೆ ಮುಗಿತದೋ, 2ನೇ ತಾರೀಕಿಂದ ಯಥಾ ಪ್ರಕಾರ ನಮ್ದು ಜೀವನ ಹೆಂಗಿದೆ ಅಂದರೆ 2024ರಲ್ಲಿ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಜೀವನ ಮಾಡ್ತಿರ್ತೀವಿ. ಇವಾಗ 2025 ಡಿಸೆಂಬರ್ 31ನೇ ತಾರೀಕು ರಾತ್ರಿ, ಇನ್ನೇನೋ 26ರಲ್ಲಿ ಪ್ರವೇಶ ಮಾಡ್ತೀವಿ. ಇನ್ನೊಂದು ಹಾಫ್ ಅನ್ ಅವರ್ ಇದೆ ಅಂದರೆ ಎಷ್ಟು ಅಳ್ತಿರ್ತೀವಿ, ಎಷ್ಟು ಗೋಳಾಡ್ತೀವಿ, ಎಷ್ಟು ಪ್ರಾರ್ಥನೆ ಮಾಡ್ತೀವಿ, ಎಷ್ಟು ವಾಗ್ದಾನ ಮಾಡ್ತೀವಿ, ಎಷ್ಟು ಪ್ರತಿಜ್ಞೆಗಳನ್ನು ಮಾಡ್ಕೊಳ್ತೀವಿ. ಮತ್ತೆ 2026 ಜನವರಿ 1ನೇ ತಾರೀಕು ನಿಮಗೆ ರಾತ್ರಿ ಮುಗಿತಾನೆ 2ನೇ ತಾರೀಕಿಂದ ಮತ್ತೆ ನಮ್ದು ಜೀವಿತ ಹೆಂಗಿದೆ ಅಂದರೆ ಹೆಂಗಿದೋ ಹಂಗೆ ಅಲ್ಲ. ಸೊ ಹಂಗೆ ನಮ್ಮ ಜೀವಿತಗಳು ನಡೀತಾ ಇದೆ. ಸೊ ಹೀಗಾಗಿ ಈ 2026ರಲ್ಲಿ ನಾವು ಕಾಲಿಡುವಾಗ ಒಂದು ಹೊಸ ನಿರ್ಣಯವನ್ನ ನಾವು ತಗೊಳ್ಬೇಕು. ನಾವು ನಮ್ಮ 2026 ಆ ವರ್ಷ ಕಳೆದು ಹೋದಂತ ವರ್ಷದ ಹಾಗೆ ನಮ್ದು ಜೀವನ ಇರಬಾರ್ದು. ಯಾಕಪ್ಪ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪ್ರತಿ ಮನುಷ್ಯನು ಕೂಡ ಒಂದು ಸತ್ಯ ಗೊತ್ತಿದೆ. ಆ ಸತ್ಯ ಏನಂದ್ರೆ, ಪ್ರತಿ ಮನುಷ್ಯನು ಕೂಡ ಆ ಸತ್ಯ ಗೊತ್ತಿದೆ. ಅವನು ಯಾವುದೇ ನಂಬಿಕೆಯಲ್ಲಿದ್ರೂ ಕೂಡ, ಅವನು ಯಾವುದೇ ಸಭೆಗೆ ಹೋದ್ರೂ ಕೂಡ, ಅಥವಾ ಯಾವ ಒಂದು ಪರಿಸ್ಥಿತಿಲಿ ಇದ್ರೂ ಕೂಡ, ಆ ಪ್ರತಿ ಮನುಷ್ಯನಿಗೆ ಒಂದು ಸತ್ಯ ಏನು ಗೊತ್ತಿದೆ ಅಂತ ಹೇಳಿದ್ರೆ, ಒಂದಿಲ್ಲ ಒಂದು ದಿವಸ ನಾನು ಸಾಯ್ತೀನಿ. ಮನುಷ್ಯನ ಮರಣ ಅದು ಖಚಿತ. ಆ ಮರಣ ನಮಗೆ ಯಾವ ಮೂಲೆಯಲ್ಲಿ ಬರುತ್ತೋ ಗೊತ್ತಿಲ್ಲ, ಯಾವ ದಾರಿಯಲ್ಲಿ ಬರುತ್ತೋ ಗೊತ್ತಿಲ್ಲ, ಯಾರ ಮನೇಲಿ ಕೂತ್ಕೊಂಡ ಬರುತ್ತೋ ಗೊತ್ತಿಲ್ಲ, ಯಾವ ಕೆಲಸ ಮಾಡುವಾಗ ಬರುತ್ತೋ ನಮ್ಗೆ ಗೊತ್ತಿಲ್ಲ. ಎಲ್ಲಾ ಪರಿಸ್ಥಿತಿಗಳಲ್ಲಿ ನಾವು ಒಂದನ್ನ ನೆನ್ಪಿಟ್ಕೊಳ್ಬೇಕೆಂದ್ರೆ, 2026ನೇ ವರ್ಷ ನಮಗ್ ಹೊಸದಾಗಿರ್ಬೋದು, ಆದ್ರೆ ನಮ್ಮ ಆಯುಷ್ ಕಾಲಕ್ಕೆ ಅದು ಹೊಸದಲ್ಲ, ಅದು ಹಳೇದು. ಯಾಕಂದ್ರೆ ನಾವ್ ಎಷ್ಟು ವರ್ಷಗಳನ್ನ ಕಾಣ್ತಾ ಇದ್ದೇವೋ ಅಷ್ಟು ಮರಣದ ದಿನಗಳನ್ನು ಕೂಡ ನಾವು ಹತ್ರ ಮಾಡ್ಕೊಳ್ತಾ ಇದ್ವಿ. ಮರಣದ ಆ ಪರ್ಯಂತರಕ್ಕೆ, ಮರಣದ ಮಾರ್ಗದಲ್ಲಿ ತುಂಬಾ ಹತ್ರ ಹೋಗ್ತಿದ್ದೀವಿ. ಬಲ ನಾವು 2026ನೇ ವರ್ಷದಲ್ಲಿ ಕಾಲಿಟ್ಟು ತುಂಬಾ ಹ್ಯಾಪಿಯಾಗಿ ನಾವು ಜೀವನ ಮಾಡಬಹುದು. ಆದ್ರೆ ನಿಜವಾದ ಸತ್ಯ ಏನಂತ ಹೇಳಿದ್ರೆ, ನಮ್ಮ ಜೀವಿತಗಳಲ್ಲಿ ಆಯುಷ್ ಕಾಲ ಕಡಿಮೆ ಆಗ್ತಾ ಇದೆ. ಹೊಸ ವರ್ಷ ಹಂಗೆಲ್ಲ ಬರುತ್ತೋ ಹಂಗೆಲ್ಲ ನಮ್ಗೆ ಆಯುಷ್ ಕಾಲ ಕಡಿಮೆ ಆಗ್ತಾ ಇದೆ. ಈ ಆಯುಷ್ ಕಾಲ ಕಡಿಮೆ ಆಗುವಾಗ ಯಥಾ ಪ್ರಕಾರ ನಾವು ಹಳೇ ಹಳೇ ಒಂದು ತರ ನಾನು ಜೀವನ ಮಾಡಿದ್ರೆ, ನೆನ್ಪಿಟ್ಕೊಳ್ರಿ, ನಾವು ಒಂದಿಲ್ಲ ಒಂದು ದಿವಸ ದೇವರ ಸಿಂಹಾಸನದಲ್ಲಿ ನಿಂತ್ಕೊಳ್ಬೇಕಾಗುತ್ತೆ. ದೇವರ ನ್ಯಾಯಸ್ಥಾನದಲ್ಲಿ ನಿಂತ್ಕೊಂಡಾಗ ನಮ್ಮ ಜೀವಿತಗಳಲ್ಲಿ ಉತ್ತರ ಇಲ್ಲದೆ ಇರೋ ತರ ಆಗ್ಬಿಡುತ್ತೆ. ಹೀಗಾಗಿ 2026ರಲ್ಲಿ ನಮ್ಮ ಜೀವಿತ 2025 ತರ ಇರಬಾರ್ದು. ಪರವಾಗಿ ನಾನು 4 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ 4 ಮಾತುಗಳನ್ನ ನಾವು ಕಲಿತುಕೊಂಡು 2026ನೇ ವರ್ಷದಲ್ಲಿ ನಾವೇನ್ ಮಾಡೋಣ, ಕಾಲಿಡೋಣ. ಮೊಟ್ಟ ಮೊದಲನೇದಾಗಿ ನನ್ನ ಜೊತೆಯಲ್ಲಿ ಒಂದು ವಾಕ್ಯವನ್ನು ಓದ್ರಿ. ಯಾರಿಗಾದ್ರೂ ಸಂಭಾವನೆ ಇದ್ರೆ ಆ ವಾಕ್ಯವನ್ನು ಓದಬೇಕಂತ ನಾನು ಕೇಳ್ಕೊಳ್ತೀನಿ. ಏಷಾಯನ ಬರೆದ ಪ್ರವಾದನೆ ಗ್ರಂಥ, ಏಷಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 18ನೇ ವಚನ. 43:18 ವಚನ. 43:18 ಏಷಾಯ 43:18 ವಚನ ಯಾರಾದ್ರೂ ಓದಬೇಕಂತ ನಾನು ಕೇಳ್ಕೊಳ್ತೀನಿ. ಆ ಯೆಹೋವನು ಹೀಗೆನ್ನುತ್ತಾನೆ,
ಹೇಳಿ ಬ್ರದರ್. ಓಕೆ, ಓದಿ ಬ್ರದರ್. ಹೀಗೆನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ. ಓಕೆ, ಥ್ಯಾಂಕ್ ಯು. ಇಗೋ ಹೊಸ ಸಾಕು ಸಾಕು. ನೋಡ್ರಿ, ಈ ಹೊಸ ವರ್ಷದಲ್ಲಿ ಎಷ್ಟೋ ಜನ ಈ ವಾಕ್ಯವನ್ನು ಇದನ್ನ ಯೂಸ್ ಮಾಡಿರ್ತಾರೆ. ಎಷ್ಟೋ ಜನ ಹೊಸ ವರ್ಷದಲ್ಲಿ ಈ ವಾಕ್ಯವನ್ನ ಕಂಪಲ್ಸರಿ ಯೂಸ್ ಮಾಡ್ತಾರೆ. ಸೊ ನಾನು ಇವತ್ತೇ ಅದೇ ವಚನವನ್ನ ತಕೊಂಡು ಒಂದು ಮಾತನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಮಾತೇನಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಫಾರ್ಗೆಟ್ ದ ಫಾರ್ಮರ್ ಥಿಂಗ್ಸ್, ಅಂದ್ರೆ ಹಳೆಯ ವಸ್ತುಗಳನ್ನ, ಹಳೆಯ ಗುಣಗಳನ್ನ, ಹಳೆಯ ಸ್ವಭಾವಗಳನ್ನ ಮರ್ತು ಬಿಡ್ಬೇಕಂತೆ. ಈಗ 2024ರಲ್ಲಿ ನಾವು ಏನು ವಾಗ್ದಾನ ಮಾಡಿದ್ವಲ್ಲ, ದೇವ್ರೇ ನಾನು ಹಂಗ್ ಮಾಡ್ತೀನಿ, ನಾನು ಹಿಂಗ್ ಮಾಡ್ತೀನಿ, ಈ ಪಾಪ ಬಿಡ್ತೀನಿ, ಆ ಪಾಪ ಬಿಡ್ತೀನಿ, ನಾನು ಹಂಗ್ ಸೇವೆ ಮಾಡ್ತೀನಿ, ಹಿಂಗ್ ಸೇವೆ ಮಾಡ್ತೀನಿ, ಹಂಗಾಗ್ತೀನಿ, ಹಿಂಗಾಗ್ತೀನಿ, ಅವ್ರ ತರ ಆಗ್ತೀನಿ, ಇವ್ರ ತರ ಆಗ್ತೀನಿ, ಅವ್ರನ್ನ ಸೈಡ್ ಹೊಡಿತೀನಿ, ಇದನ್ನೆಲ್ಲದನ್ನು ಕೂಡ ಮರಿಬೇಕಂತೆ. ಇದನ್ನೆಲ್ಲದನ್ನು ಕೂಡ ಮರೆತು ಬಿಡಬೇಕು. ಪಾಸ್ಟ್ ಫಾರ್ಮರ್ ಥಿಂಗ್ಸ್ ಅಂದ್ರೆ ನಮ್ಮ ಹಳೆಯ ಜೀವಿತದಲ್ಲಿದ್ದಂತ ಎಲ್ಲ ಸ್ವಭಾವಗಳನ್ನ ಮರ್ತು ಬಿಡ್ಬೇಕೀಗ. ನಾವು ಮರ್ತು ಬಿಡ್ಬೇಕು. ಅದನ್ನ ನಾವು ಸರೆಂಡರ್ ಮಾಡಬಾರ್ದು ದೇವ್ರ ಹತ್ರ. ದೇವ್ರೆ ನಾನು ಹಂಗಿದ್ದೆ, ನಾನು ಹಿಂಗಾಗ್ಲಿಕ್ಕೆ ಇಷ್ಟಪಡ್ತೀನಿ. ನೋ, ಅದನ್ನೆಲ್ಲ ಮರಿಬೇಕಂತೆ. ಇಂಗ್ಲಿಷ್ ಅಲ್ಲಿ ನೆಕ್ಸ್ಟ್ ಏನಿದೆ ಅಂದ್ರೆ, ಡು ನಾಟ್ ಡ್ವೆಲ್ ಆನ್ ದ ಪಾಸ್ಟ್, ಅಂದ್ರೆ ಹಳೆಯ ಜೀವಿತ ಏನು ಗತಿಸೋಗಿದೆಯೋ ಅದರಲ್ಲಿ ನೀನು ಮತ್ತೆ ಜೀವನ ಮಾಡಬೇಡ, ಅದನ್ನೆಲ್ಲ ಮರೆತು ಬಿಡು, ಅದನ್ನೆಲ್ಲ ಮರೆತು ಬಿಡ್ಬೇಕಂತೆ. ಹಳೆಯದನ್ನ ಮರಿಬೇಕಂತೆ, ಹಳೆಯದಲ್ಲಿ ಜೀವನ ಮಾಡಬಾರ್ದಂತೆ. ಮಾಡ್ದೇನೆ ನಾವು ಹೊಸ ವರ್ಷದಲ್ಲಿ ಕಾಲಿಡಬೇಕು. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಎಷ್ಟೋ ಜನರ ಜೀವಿತಗಳಲ್ಲಿ ನೋಡ್ರಿ, ಈ ಪ್ರತಿದಿನ ಆತನ ದೈನಂದಿನ ಜೀವಿತಗಳಲ್ಲಿ ಕುಟುಂಬಕ್ಕೆ ಒಂದು ವೇಳೆ ಕುಟುಂಬಕ್ಕೆ ಸಟ್ಟಾಗದಿರುವಂತಹ ಎಷ್ಟೋ ಗುಣಲಕ್ಷಣಗಳು ಆ ಮನುಷ್ಯನಲ್ಲಿ ಇರುತ್ತೆ. ಸೇವೆಗೆ ಸಟ್ಟಾಗದೇ ಇರುವಂತಹ ಗುಣಲಕ್ಷಣಗಳು ಆತನಲ್ಲಿರುತ್ತೆ. ಅಥವಾ ಒಂದು ಒಳ್ಳೆಯ ಸಭೆಯಲ್ಲಿ ಸಟ್ಟಾಗದೇ ಇರುವಂತಹ ಗುಣಲಕ್ಷಣಗಳು ನಮ್ಮ ಜೀವಿತಗಳಲ್ಲಿ ಇರುತ್ತೆ. ಈ ರೀತಿಯಲ್ಲಿ ಎಲ್ಲಾ ಸ್ಥಳಗಳಲ್ಲಿ ನಮ್ಮ ಜೀವಿತ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಎಲ್ಲೋ ಒಂದತ್ರ ಹಳೆಯ ಜೀವಿತ ಅದು ಯಾವುದಕ್ಕೂ ಉಪಯೋಗವಿಲ್ಲ, ಅದು ಯಾವ ಕೆಲಸ ಕೂಡ ಬರಲ್ಲ. ಹಳೆಯ ಕಲ್ಪನೆಗಳಾಗ್ಲಿ, ಹಳೆಯ ಜೀವಿತಗಳಾಗ್ಲಿ, ಹಳೆಯ ದ್ವೇಷಗಳಾಗ್ಲಿ, ಹಳೆಯ ಸ್ವಭಾವಗಳಾಗ್ಲಿ, ಹಳೆಯ ಮಾತುಗಳಾಗ್ಲಿ, ಹಳೆಯ ಕೆಲವೊಂದು ಕ್ಯಾರೆಕ್ಟರ್ಸ್ ಕೂಡ ನಮ್ಮ ಹತ್ರ ಇದೆ. ನಾನು ತುಂಬಾ ಜನರಿಗೆ ಹೇಳಿದ್ದೇನೆ ಅಂದ್ರೆ, ನೀವು ಒಂದು ವೇಳೆ 2025ರಲ್ಲಿ ದಿನ ಪೂರ್ತಿ ಮಲ್ಕೊಂಡೇ ಜೀವನ ಮಾಡೋ ತರ ಇದ್ರೆ ನಮ್ಮ ಜೀವಿತ ತುಂಬಾ ನಾಶನಕ್ಕೆ ಹೋಗ್ತಾ ಇದೆ. ಯಾಕಂದ್ರೆ ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ, ನಾವೆಲ್ಲರೂ ಕೂಡ ಮರಣಕ್ಕೆ ಹತ್ತಿರ ಆಗ್ತಾ ಇದೀವಿ. 2026ರಲ್ಲಿ ನಾವು ಇಲ್ಲಿ ಇದೀವಿ. ಇವಾಗ ಎಷ್ಟು ಜನ 2026 ಮುಗಿದು 27ರಲ್ಲಿ ಕಾಲಿಡ್ತಾರೋ ಗೊತ್ತಿಲ್ಲ. ಹೀಗಾಗಿ ನಮಗೆ ಸ್ವಲ್ಪ ಸಮಯ ಇದರಿಂದ ನಾವು ಹಳೆಯದನ್ನ ಬಿಟ್ಬಿಡೋಣ. ಆ ಸ್ವಭಾವಗಳು ಮತ್ತೆ ನಮಗೆ ಬೇಡ, ಆ ಕಾರ್ಯಗಳನ್ನ ಮತ್ತೆ ನಮ್ಗೆ ಬೇಡ, ಆ ರಿವೆಂಜ್ ನಮ್ಮ ಜೀವಿತಗಳಲ್ಲಿ ಮತ್ತೆ ಬೇಡ. ನಾವು ಅದನ್ನೆಲ್ಲ ಮರೆತು ಬಿಡ್ಬೇಕು, ಅದನ್ನೆಲ್ಲ ನಾವು ಬೂದಿ ಮಾಡಿಬಿಡ್ಬೇಕು, ಅದನ್ನ ಸಮಾಧಿ ಮಾಡ್ಬೇಕೀಗ. ನಾವು ಮರಿಬೇಕಂತೆ ದೇವ್ರ ವಾಕ್ಯ ಹೇಳುತ್ತೆ, ನೀವು ಹಳೆಯದನ್ನ ಮರೀರಿ, ಹಳೆಯದ್ರಲ್ಲಿ ಜೀವನ ಮಾಡಬೇಡ್ರಿ. ಎಷ್ಟು ದಿನ ನಾವು ಇದೇ ತರ ನಮ್ಮ ಜೀವಿತಗಳನ್ನ ಕಳೀತಾ ಇದ್ದೇವೆ ಹೇಳಿ ನೋಡೋಣ. ಎಷ್ಟು ದಿನ ನಮ್ಮ ಇದೇ ಜೀವಿತ ಹಳೆಯದನ್ನೇ ಮತ್ತೆ ಇವತ್ತು ತಗೊಂಡ್ಬರ್ತೀವಿ, ಇವತ್ತು ಏನ್ ಮಾಡ್ತೀವಿ ಅದನ್ನೇ ನಾಳೆ ತಗೊಂಡ್ಬರ್ತಾ ಇದ್ದೀವಿ. ನಮ್ಮ ಜೀವಿತ ಏನಂದ್ರೆ ಆ ಗಂಟು ಕಟ್ಟಿ ಹಳೆಯ ಸ್ವಭಾವಗಳನ್ನ, ಹಳೆಯ ಗುಣಗಳನ್ನ, ಹಳೆಯ ಕೆಲವೊಂದು ಕ್ಯಾರೆಕ್ಟರ್ನ ನಾವು ಗಂಟು ಕಟ್ಟಿ ನಮ್ಮ ಹೆಗಲ ಮೇಲೆ ಇಟ್ಟುಕೊಂಡು ಪ್ರತಿದಿನ ಪ್ರಯಾಸ ಪಡ್ತಿದ್ದೀವಿ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, ನೀವು ಅದನ್ನೆಲ್ಲದನ್ನು ಕೂಡ ಮರೀರಿ, ಮರೆತು ಬಿಡ್ರಿ. ಅದನ್ನೆಲ್ಲದನ್ನ ಮರೆತು ಅದರಲ್ಲಿ ಜೀವನ ಮಾಡಬೇಡಿ. ಅದರಲ್ಲಿ ಜೀವನ ಮಾಡಿದ್ರೆ ನಿಮಗೆ ಯಾವ ಕೂಡ ಲಾಭ ಇಲ್ಲ. ನಮ್ಮ ಜೀವಿತಗಳಲ್ಲಿ ಒಂದು ವೇಳೆ ನಾವು ಅಹಂಕಾರಿಗಳಾಗಿದ್ರೆ, ಅಹಂಕಾರದಿಂದ ನಿಮಗೆ ಏನು ಉಪಯೋಗ ಇಲ್ಲ. ಅಹಂಕಾರನ ಮರಿಬೇಕಾಗುತ್ತೆ ನಾವು. ಒಂದು ವೇಳೆ ನಮಗೆ ಕ್ರೋಧಗಳಿದ್ರೆ, ಒಂದು ವೇಳೆ ನಮಗೆ ಇನ್ನಿತರ ಅನೇಕ ಕಾರ್ಯಗಳಿದೆ ಪ್ರಿಯರೇ ನಮ್ಮ ಜೀವಿತಗಳಲ್ಲಿ. ಹೇಳಿದ್ನಲ್ಲ, ನಾನು ವೈಯಕ್ತಿಕವಾಗಲಿ, ದೇವರ ಜೊತೆಗೆ ಸಂಬಂಧ ಬೆಳೆಸುವಾಗಲಿ, ಕುಟುಂಬದಲ್ಲಾಗ್ಲಿ, ಸೇವೆಯಲ್ಲಾಗ್ಲಿ, ಒಡನಾಟದಲ್ಲಾಗ್ಲಿ, ಬಂಧು ಬಾಂಧವರಲ್ಲಾಗ್ಲಿ, ಅಥವಾ ಅಕ್ಕಪಕ್ಕದ ಮನೆಯವರಲ್ಲಾಗ್ಲಿ, ಎಲ್ಲರ ಎಲ್ಲ ನಮ್ಮ ಕಂಪ್ಲೀಟ್ ನಮ್ಮ ಲೈಫ್ ಅಲ್ಲಿ ಏನಿದೆಯಲ್ಲ, ಅದು ಹಳೇದೇನಿದೆಯಲ್ಲ ಅದನ್ನ ಮರಿಬೇಕಂತ. ಅದನ್ನ ಮರಿದೇನೆ ನಾವು ಹೊಸ ವರ್ಷಕ್ಕೆ ನಾವು ಕಾಲಿಟ್ರೆ ಏನು ಉಪಯೋಗ ಇಲ್ಲ ನಮಗೆ. ಆಕ್ಚುಲಿ ಏನಂದ್ರೆ ನಾವು ಪ್ರತಿದಿನ ನಮ್ಗೆ ಹೊಸ ವರ್ಷನೇ. ನಾಳೆ ಇವಾಗ 1 hour ನಾವು ದಾಟಿದ್ರೂ ಕೂಡ ಅದು ಹೊಸ ವರ್ಷನೇ ನಮಗೆ. ಈ ಪ್ರಪಂಚದ ಲೆಕ್ಕದಲ್ಲಿ ಅಂದ್ರೆ ಈ ಸೃಷ್ಟಿಯ ಲೆಕ್ಕದಲ್ಲಿ ನಾವು 2026ರಲ್ಲಿ ಕಾಲಿಡ್ತಾ ಇದೆ ಅಂದ್ರೆ, ನಮ್ಗೊಂದು ಹೊಸ ವರ್ಷ ಸಿಕ್ಕಿದೆ. ಮತ್ತೆ ಈ ವರ್ಷದಲ್ಲಿ ನಾವೇನ್ ಮಾಡ್ಬೇಕು? ದೇವ್ರು ಹೇಳ್ತಾ ಇದ್ದಾರೆ, ನಾನು ಹೊಸದನ್ನ ಮಾಡ್ಬೇಕಂತ ಇಷ್ಟಪಡ್ತೀನಿ. ಅದ್ರ ನೆಕ್ಸ್ಟ್ ವಚನ ಹಂಗೆ ಇರುತ್ತೆ ನೋಡ್ರಿ, ಹೊಸದನ್ನ ಮಾಡ್ಬೇಕಂತ ನಾನು ಇಷ್ಟಪಡ್ತಿದ್ದೀನಿ. ಸೊ ಹೊಸದನ್ನ ನಿಮ್ಮ ಜೀವಿತಗಳಲ್ಲಿ ಮಾಡ್ಬೇಕಂತ ಹೇಳಿದ್ರೆ ನೀವು ಹಳೇದನ್ನ ಮರೆತು ಬರ್ಬೇಕು. ಹಳೇದನ್ನ ನೀವು ಮರೆತು ಆ ಹಳೇದ್ರಲ್ಲಿ ಜೀವನ ಮಾಡದೇನೆ ನೀವೇನ್ ಮಾಡ್ಬೇಕಂದ್ರೆ ಹೊಸ ಒಂದು ವ್ಯಕ್ತಿಯಾಗಿ ಅದನ್ನ ಮರಿಬೇಕಾಗುತ್ತೆ.
ಸೊ ಹೀಗಾಗಿ ಈ ದಿನ ನಮ್ಮ ಜೀವಿತಗಳಲ್ಲಿ ದೇವರು ಹೇಳುವಂತ ಒಂದು ಮಾತೇನಂತ ಹೇಳಿದ್ರೆ, ಲೆಟ್ ಗೋ ಆಫ್ ದ ಪಾಸ್ಟ್. ಅಂದ್ರೆ ಹಳೆಯ ಜೀವಿತ, ಹಳೇದೇನಿದೆಯಲ್ಲ ಅದನ್ನೆಲ್ಲ ಮರೆತು ಬಿಡೋಣ, ಅದನ್ನೆಲ್ಲ ಮರೆತು ಬಿಡೋಣ. ಅದು ಏನೇ ಆಗಿರ್ಲಿ, ಅದು ಎಂತಹ ಒಂದು ಭಯಂಕರವಾದ ಪರಿಸ್ಥಿತಿ ಆಗಿರ್ಲಿ, ಒಂದು ವೇಳೆ ನಮಗೆ ಅದು ನೋವಾಗಿರ್ಲಿ, ಬೇರೆಯವರ ವಿಷಯದಲ್ಲಿ ನಾವು ಇಟ್ಕೊಂಡಂತಹ ಒಂದು ಕಲಹೆ, ಏನೋ ಒಂದು ಆಲೋಚನೆಗಳಾಗ್ಲಿ, ಅಥವಾ ನಮಗೆ ಹಳೆಯ ಜೀವಿತಗಳಲ್ಲಿ ಕೆಲವೊಬ್ಬರ ದುಷ್ಟಚಟಗಳನ್ನು ಮಾಡ್ತಿರ್ತಾರೆ ಅಲ್ವಾ, ಕೆಲವೊಂದು ದೇವರಲ್ಲಿ ಇದ್ರೂ ಕೂಡ ಎಷ್ಟೋ ಪಾಪಗಳಲ್ಲಿ ಜೀವನ ಮಾಡ್ತಿರ್ತಾರೆ. ಸೊ ಇದನ್ನೆಲ್ಲ ನಾವು ನೆನ್ಪಿಟ್ಕೊಂಡು ಏನ್ ಮಾಡ್ಬೇಕಂದ್ರೆ 2026 ಹೋಗುವಾಗ, ದೇವ್ರೆ ನನಗೆ ಸಮಯ ಕಡಿಮೆ ಇದೆ, ನಮ್ಗೆ ಜೀವನ ಮಾಡ್ಲಿಕ್ಕೆ ಸಮಯ ಕಡಿಮೆ ಇದೆ, ಯಾವಾಗ ನಾವು ಸತ್ತೋಗ್ತೇವೆ ಗೊತ್ತಿಲ್ವಲ್ಲ, ಯಾವಾಗ ನಾವು ಮರಣ ಹೊಂದ್ತೇವೆ ಗೊತ್ತಿಲ್ವಲ್ಲ, ಇರುವಂತ ಸ್ವಲ್ಪ ಸಮಯದಲ್ಲಿ ನಾವು ಒಂದು ನಿರ್ಣಯ ತಕೊಳ್ಳೋಣ. ದೇವ್ರೆ ನಾನು ಹಳೆದನ್ನ ಮರೆತು ಬಿಡ್ತೀನಿ, ನಿನ್ನೆ ಏನ್ ಮಾಡಿದ್ದೀನಲ್ಲ ಅದನ್ನೆಲ್ಲ ನಾನು ಮರೆತು ಬಿಡ್ತೀನಿ. ನಿನ್ನೆಯ ಗತಿಸಿ ಹೋದಂತಹ ಆ ಕಾಲ, ಗತಿಸಿ ಹೋದಂತಹ ಸ್ವಭಾವ, ಗತಿಸಿ ಹೋದಂತಹ ಆ ಕ್ರಿಯೆಗಳೇನಿದೆಯಲ್ಲ ಅದನ್ನಲ್ಲೇ ಮುಚ್ಚಿಡ್ಬೇಕು. ನಾವು ಅದನ್ನ ತಕೊಂಡು ಜೀವನ ಮಾಡಿದ್ರೆ ಏನು ಉಪಯೋಗ ಇಲ್ಲ. ನಾಳೆ ನೀವು ಸತ್ರ ನೋಡ್ರಿ ದೇವರ ಹತ್ರ ನಿಂತ್ಕೊಳ್ಬೇಕಾಗುತ್ತೆ. ಹೀಗಾಗಿ ಬೇಡ, ಹಳೆ ಜೀವಿತ ಬೇಡ ನಮ್ಗೆ, ಹಳೆಯ ಕ್ಯಾರೆಕ್ಟರ್, ಹಳೆಯ ಸ್ವಭಾವ, ಹಳೆಯ ಗುಣಗಳು ಯಾವುದು ಕೂಡ ನೋ. ದೇವರು ಇಷ್ಟಪಡದಿರುವಂತ ಕಾರ್ಯ ಏನಂದ್ರೆ, ಯಾವುದು ನಮ್ಮ ಜೀವಿತಗಳಲ್ಲಿ ದೇವರಿಗೆ ಇಷ್ಟ ಇಲ್ವೋ ಅದು ಹಳೇದು, ಅದನ್ನ ಮರ್ತು ಬಿಡಬೇಕಂತೆ. ಕೆಲವೊಂದು ಟೈಮಲ್ಲಿ ಇತ್ತೀಚೆಗೆ 2024-25 ಯಾವಾಗ ಕೊರೋನಾ ಬಂದ್ಮೇಲೆ ವ್ಯಾಕ್ಸಿನ್ ನಾನು ಯಾವಾಗ ತಗೊಂಡು, ಇದು ಸೈಂಟಿಫಿಕ್ ಆಗಿ ಸರಿನಾ ತಪ್ಪ ಅದು ಗೊತ್ತಿಲ್ಲ, ನನಗೆ ಸ್ವಲ್ಪ ನೆನಪಿನ ಶಕ್ತಿ ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ನೆನಪಿನ ಶಕ್ತಿ ಕಡಿಮೆ ಆಗೋದ್ರಿಂದ ನನಗೊಂದು ಲಾಭ ಏನಂದ್ರೆ, ಎಷ್ಟೋ ಜನ ಇದನ್ನ ಪ್ರಸಂಗಗಳನ್ನು ಮಾಡಿರ್ತಾರೆ ನೋಡಿ, ಒಂದು ವ್ಯಕ್ತಿಗೆ ನೆನಪಿನ ಶಕ್ತಿ ಕಡಿಮೆ ಆದ್ರೆ ಅದು ಅವನಿಗೆ ಒಳ್ಳೇದೇ ಅಂತೆ. ಯಾಕಂತ ಹೇಳಿದ್ರೆ, ನೆನ್ಪಿಟ್ಕೊಳ್ರಿ, ಯಾರೋ ನಿಮ್ಗೆ ಬೈದಿರ್ತಾರೆ ಅಥವಾ ಯಾರೋ ನಿಮ್ಗೆ ಒಂದು ಕೆಟ್ಟದನ್ನಾಗಿ ಮಾಡಿರ್ತಾರೆ. ಒಂದ್ ವೇಳೆ ನೆನಪಿನ ಶಕ್ತಿ ಇದ್ರೆ ನೀವು 10 ವರ್ಷ ಆದ್ರೂ ಕೂಡ ಮರಲ್ಲ ಅದನ್ನ. ಇವ್ ನನಗೆ ಬೈದಿದ್ದ, ಇವ್ ನನಗೆ ಹೊಡೆದಿದ್ದ, ಇವ್ ನನಗೆ ಮೋಸ ಮಾಡಿದ್ದ, ಇವ್ ನನಗೆ ವಂಚನೆ ಮಾಡಿದ್ದ, ಅಥವಾ ಅಯ್ಯೋ ಆ ಪಾಪ, ಈಗ ಉದಾಹರಣೆಗೆ ನಾನು 2007 ಮಾಡುವಂತಹ ಪಾಪ, ಸ್ಮೋಕಿಂಗ್ ಆಗ್ಲಿ ಅಥವಾ ಈ ತರ ತಂಬಾಕು, ಇಂತಹ ಗುಣಗಳು, ಕೆಟ್ಟ ಚಟಗಳು, ಅದು ಎಷ್ಟು ಚೆನ್ನಾಗಿತ್ತು, ಹೊಡೆದಾಡೋದು ಎಷ್ಟು ಚೆನ್ನಾಗಿತ್ತು, ಅದೆಲ್ಲ ನಾವು ಹಂಗೆ ನೆನಪಿದ್ರೆ, ಆ ಮೆಮೊರೀಸ್ ಹಂಗೆ ಇದ್ರೆ ನಾವು ಮತ್ತೆ ಆ ಪಾಪದಲ್ಲಿ ಬೀಳ್ಬೋದು, ಮತ್ತೆ ಆ ಒಂದು ಗುಂಡಿಯಲ್ಲಿ ಮತ್ತೆ ನಾವು ಬೀಳ್ಬೋದು, ಚಾನ್ಸಸ್ ಇರುತ್ತೆ. ಅದನ್ನೆಲ್ಲ ಮರ್ತು ಬಿಟ್ರೆ ನೆನ್ಕೊಳ್ರಿ, ಅದನ್ನೆಲ್ಲ ಮರ್ತು ಬಿಟ್ವಿ ಅಲ್ಲ, ಅದನ್ನೆಲ್ಲ ಮರ್ತು ಬಿಟ್ರೆ, ಉದಾಹರಣೆಗೆ ಹೈಸ್ಕೂಲಲ್ಲಿ ನಾವು ಇದ್ದಾಗ ತುಂಬಾ ಜನ ಫೈಟ್ ಮಾಡ್ತಾ ಇದ್ವಿ. ಸೊ ಅದನ್ನ ನಾವು ಒಂದ್ ವೇಳೆ ಇನ್ನ ಇಟ್ಕೊಂಡಿದ್ರು, ನನಗೆ ಅವ್ನು ಹೊಡೆದಿದ್ದಾನೆ, ಅವ್ನು ನನಗೆ ಬೈದಿದ್ದಾನೆ, ಅವ್ನು ನನ್ನ ಪೆನ್ಸಿಲ್ ಕಿತ್ಕೊಂಡಿದ್ದಾನೆ, ಅವ್ನು ನನಗೆ ಮೋಸ ಮಾಡಿದ್ದಾನೆ, ಅಯ್ಯೋ ನನ್ನ ಬಗ್ಗೆ ಅವ್ನು ಕೆಟ್ಟದಾಗ ಮಾತಾಡಿದ್ದಾನೆ, ಹಂಗ್ ಮಾಡಿದ್ದಾನೆ, ಹಿಂಗ್ ಮಾಡಿದ, ಎಲ್ಲ ನೆನ್ಪಿಟ್ಕೊಂಡ್ರೆ ಅವ್ರ ಬಗ್ಗೆ ವೈರತ್ವ ಜಾಸ್ತಿ ಆಗುತ್ತೆ ನಮಗೆ. ಸೊ ಹೀಗಾಗಿ ಕೆಲವೊಂದು ಸೇವಕರು ದೇವರಿಗೆ ಸ್ತೋತ್ರ ಹೇಳ್ತಾರೆ, ದೇವರೇ ನನಗೆ ನೆನಪಿನ ಶಕ್ತಿನ ಕಡಿಮೆ ಮಾಡಿದರೆ ತುಂಬಾ ಥ್ಯಾಂಕ್ಸ್. ನಾನು ಒಂದೇ ಒಂದರಲ್ಲಿ ದುಃಖ ಪಡೋದೇನೆಂದ್ರೆ, ನೆನಪಿನ ಶಕ್ತಿ ನನಗೆ ಕಡಿಮೆ ಆಗಿದೆ. ನಿಜವಾಗ್ಲೂ ಕೂಡ ನೆನಪಿನ ಶಕ್ತಿ ಸ್ವಲ್ಪ ಮೆಮೊರಿ ಲಾಸ್ ಅಂತಾರೆ, ಅದಕ್ಕೆ ನೆನಪಿನ ಶಕ್ತಿ ಕಡಿಮೆ ಆಗಿದ್ರಿಂದ ನನಗೆ ಒಂದೇ ಒಂದು ದುಃಖ ಏನಂದ್ರೆ, ಉದಾಹರಣೆಗೆ ನಾನು ಇವಾಗ ಬೈಬಲ್ ತಯಾರಾಗಿರ್ತೀನಿ, ಬೈಬಲ್ ಸ್ಟಡಿ ಮಾಡ್ತಿರ್ತೀನಿ, ಏನೋ ಒಂದು ವಿಷಯ ರಿಸರ್ಚ್ ಮಾಡ್ತಿರ್ತೀನಿ, ಅಥವಾ ಬೈಬಲ್ನ ಕೆಲವೊಂದು ವಾಕ್ಯಗಳ ನೆನಪಾಗಿ ಮಾಡ್ಕೊಂಡಿರ್ತೀನಿ, ಅದು ಕೂಡ ಏನಾಗ್ತಿದೆ, ಅದು ಕೂಡ ಮರೆತು ಹೋಗ್ತಾ ಇದೆ. ಸೊ ಅದೊಂದರಲ್ಲಿ ಮಾತ್ರ ನನಗೆ ದುಃಖ ಇದೆ ಹೊರತು ಮತ್ತೆ ಮಿಕ್ಕಿ ಯಾವುದರಲ್ಲೂ ಕೂಡ ನನಗೆ ದುಃಖ ಇಲ್ಲ. ನೆನಪಿನ ಶಕ್ತಿ ಒಂದು ವೇಳೆ ನಮಗೆ ಲಾಸ್ ಆದ್ರೆ ನಮ್ಮ ಜೀವಿತಗಳಲ್ಲಿ ತುಂಬಾ ಒಳ್ಳೇದೆ. ಎಲ್ಲರ ಜೊತೆಗೆ ಎಲ್ಲರೂ ಯಾರೆಲ್ಲ ನಮಗೆ ಕೆಟ್ಟದಾಗಿ ಮಾಡಿದಾರೋ, ಸೊ ಅವ್ರ ಜೊತೆಗೆ ನಾವು ಒಳ್ಳೆಯ ವ್ಯವಹಾರ ಮಾಡ್ಬೋದು. ಯಾವ ಪಾಪಗಳು ನಮ್ಮ ಜೀವಿತಗಳಲ್ಲಿ ಇದೆಯೋ ಅದನ್ನೆಲ್ಲ ಬೇಗ ಬಿಡ್ಬೋದು ನಾವು, ನೆನಪಿನ ಶಕ್ತಿ ನಮಗೆ ಕಡಿಮೆ ಆದ್ರೆ. ಸೊ ದೇವರು ಕೂಡ ಅದನ್ನ ಹೇಳ್ತಿದ್ದಾರೆ, ಅದನ್ನ ಮರೆತು ಬಿಡ್ರಿ. ಏನು ಉಪಯೋಗ ನಮ್ಗೆ ಇದೆಲ್ಲ ಇಟ್ಕೊಂಡು ಹೇಳ್ತಾರೆ ನೋಡ, ಕೆಟ್ಟ ಚಟಗಳಿದ್ರ ಏನು ಉಪಯೋಗ ಇದೆ? ಕೆಲವೊಬ್ಬರೆಲ್ಲ ನೋಡ್ರಿ, ಎದ್ದ ತಕ್ಷಣನೇ ಅವ್ರಿಗೆ ತಂಬಾಕ್ಬೇಕಾಗತ್ತೆ, ಎದ್ದ ತಕ್ಷಣನೇ ಅವ್ರಿಗೆ ಸರಾಯ್ಬೇಕಾಗತ್ತೆ. ದೇವರ ಶರೀರವನ್ನ ಪ್ರತಿದಿನ ಏನಂದ್ರೆ ಚಟ ಏನಾಗಿದೆ, ದೇವರ ನೆನಪಿನ ಶಕ್ತಿ ಪದೇ ಅವ್ರಿಗೆ ನೆನಪು ಮಾಡುತ್ತೆ. ಇವಾಗ ನಾನು ಒಬ್ಬನೇ ಇದ್ದೀನಿ, ನಡಿ ಹೋಗಿ ಏನ್ ಮಾಡೋಣ, ಇವಾಗ ನಾವು ಚೆನ್ನಾಗಿ ಎಲ್ಲಾದ್ರೂ ಸರಾಯಿ ಕೊಡೋಣ, ಫ್ರೆಂಡ್ ಜೊತೆ ಹೋಗೋಣ, ಇವಾಗ ನಾವು ಏನಂದ್ರೆ ಗುಟ್ಕಾ ಕೈನಿ ಇದೆಲ್ಲ ತಗೊಳ್ಳೋಣ. ಇದೆಲ್ಲ ಇದೆಲ್ಲ ನಮ್ಮ ಹಳೆ ಜೀವಿತ. ಇದರಿಂದ ನಮ್ಗೆ ಯಾವ ಉಪಯೋಗ ಕೂಡ ಇಲ್ಲ. ನೆನ್ಪಿಟ್ಕೊಡ್ರಿ, ದೇವರ ಮಂದಿರವನ್ನ ನಾವು ನಾಶ ಮಾಡಿದ್ರೆ ದೇವರು ನಮ್ಮನ್ನ ನಾಶ ಮಾಡ್ತಾರೆ. ಸೊ ಹೀಗಾಗಿ ಇದನ್ನ ಸರಿಯಾಗಿ ಇಟ್ಕೊಳ್ಬೇಕಂದ್ರೆ, ಈ ಶರೀರ, ಆತ್ಮ, ಪ್ರಾಣ ಇದನ್ನ ಸರಿಯಾಗಿ ಇಟ್ಕೊಳ್ಬೇಕಂದ್ರೆ ದೇವರು ಹೇಳಿದಂತ ಮಾತೇನಂದ್ರೆ, ನಾನು ಹೊಸದಾಗಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ನೀನು ಹಳೆದನ್ನ ಮರ್ರಿ. ಹಳೆದನ್ನ ಮರೆತು ನಾವು ಹೊಸ ಒಂದು ವರ್ಷಕ್ಕೆ ನಾವೇನ್ ಮಾಡೋಣ, ನಾವು ಹೆಜ್ಜೆ ಇಡೋಣ. ಸೊ ಒನ್ ಥಿಂಗ್, ನಾವೆಲ್ಲರೂ ಕೂಡ ಈ ದಿನ ಹಳೆದನ್ನ ಮರೆತು ಬಿಡೋಣ. ಹಳೆದನ್ನ ಎಲ್ಲದನ್ನು ಕೂಡ ಮರೆತು ಬಿಡೋಣ. ಓಕೆ, ಅದರಿಂದ ನನಗೆ ಲಾಸ್ ಆಗಿದೆಯಾ, ಅದರಿಂದ ನನಗೆ ನೋವಾಗಿದೆಯಾ,
ಅಥವಾ ಅದರಿಂದ ನನಗೆ ಏನಾದರೂ ನಾನು ಏನಾದರೂ ಕಳ್ಕೊಳ್ತಿದ್ದೇನೆ ಅಂತ ಹೇಳಿದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ, ನೀವು ಕಳವಳಗೊಳ್ಳುವಂತ ಅವಶ್ಯಕತೆ ಇಲ್ಲ. ದೇವ್ರು ಹೇಳಿದ್ದಾರೆ, ನಾನು ಹೊಸದಾಗಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಗೋಯಿಂಗ್ ಟು ಮೇಕ್ ಅ ನ್ಯೂ ಥಿಂಗ್. ದೇವ್ರು ಏನೋ ಒಂದು ಹೊಸದಾಗಿ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹೊಸದು ಮಾಡ್ಬೇಕಂತ ಹೇಳಿದ್ರೆ ನಾವು ಹಳೇದನ್ನ ಬಿಡ್ಬೇಕಾಗುತ್ತೆ. ಹಳೇದನ್ನೇ ತಕೊಂಡು ನಾವು ಜೀವನ ಮಾಡಿದ್ರೆ ಹೊಸದು ದೇವ್ರು ಮಾಡ್ಲಿಕ್ಕೆ ಚಾನ್ಸೇ ಆಗಲ್ಲ. ಸೊ ಹೀಗಾಗಿ ನಾವೇನ್ ಮಾಡೋಣ, ಇವಾಗ ಹಳೇದನ್ನ ಮರೆತು ಹೊಸ ವರ್ಷಕ್ಕೆ ಕಾಲಿಡೋಣ. ಮರಿಬೇಕು. 2026 ಹೋಗೋದಕ್ಕಿಂತ ಮುಂಚೆ ಇವತ್ತು ನಾಳೆ ಅಷ್ಟೇ ನಿಮ್ಗೆ ಟೈಮ್ ಇರೋದು. 2026 ಮಿಡ್-ನೈಟ್ ಅಲ್ಲಿ 25 ಮಿಡ್-ನೈಟ್ ಅಲ್ಲಿ ಹಳೇದನ್ನೆಲ್ಲ ಮರೆತು ಬಿಡಬೇಕು. ಹಳೆ ಮಂಜುನಾಥ್ ಇರಬಾರ್ದು, ಹಳೆ ಹನುಮಂತ ಇರಬಾರ್ದು, ಹಳೆ ಮಾರುತಿ ಇರಬಾರ್ದು, ಹಳೆ ರೂತ್ ಇರಬಾರ್ದು, ಹಳೆ ಮತ್ತೆ ಯಾರ ಪ್ರಜ್ವಲ್, ಹಳೆ ಪ್ರಶಾಂತ್, ಹಳೆ ದ್ಯಾಮಪ್ಪ, ಹಳೆ ಗಾಯತ್ರಿ, ಯಾರು ಕೂಡ ಹಳೆ ಎಲ್ಲರೂ ಕೂಡ ಏನ್ ಮಾಡ್ಬೇಕು, ಇವಾಗ ನಾವು ಹೊಸವರಾಗ್ಬೇಕು. ಅದಕ್ಕಿಂತ ಕ್ರೈಸ್ತ ಜೀವಿತ ಯಾಕೆ ತುಂಬಾ ಅಟ್ರಾಕ್ಷನ್ ಆಗಿರುತ್ತೆ, ಅಥವಾ ಯಾಕೆ ಕ್ರೈಸ್ತ ಜೀವಿತಕ್ಕೆ ಅಷ್ಟು ಜನ ಹೆಮ್ಮೆ ಪಡ್ತಾರೆ ಅಂತ ಹೇಳಿದ್ರೆ, ಕ್ರೈಸ್ತ ಜೀವಿತ ದಿನೇ ದಿನೇ ಏನಾಗುತ್ತೆ ಅಂದ್ರೆ ಹೊಸದಾಗುತ್ತೆ ಅಂತ. ಸೊ ಹೊಸ ಜೀವಿತಕ್ಕೆ ನಾವು ಹಳೇದನ್ನ ಮರೆತು ನಾವು ಹಳೇದ್ರಲ್ಲಿ ಜೀವನ ಮಾಡ್ದೇನೆ ಮುಂದೆ ಹೋಗುವಾಗ ಇನ್ನೊಂದು ನಾವು ನೆನ್ಪಿಟ್ಕೊಳ್ಬೇಕು. ಏನಂತ ಹೇಳಿದ್ರೆ, ಇಷ್ಟು ದಿನ ನಮ್ಮನ್ನ ಗೈಡ್ ಮಾಡೋರು, ನಮಗೆ ಸಹಾಯ ಮಾಡುವವರು, ನಮಗೆ ಬುದ್ಧಿ ಹೇಳೋರು ಮನುಷ್ಯರಾಗಿದ್ರು. ನೆನ್ಪಿಟ್ಕೊಳ್ರಿ, ಮನುಷ್ಯನನ್ನ ಪ್ರೀತಿ ಮಾಡ್ರಿ, ಮನುಷ್ಯನನ್ನ ಪ್ರೀತಿ ಮಾಡ್ರಿ, ಬೇಕಂದ್ರೆ ಮನುಷ್ಯನಿಗೆ ನಿಮ್ಮ ಪ್ರಾಣ ಕೂಡ ಕೊಡ್ರಿ. ಆದ್ರೆ ಮನುಷ್ಯನ ಮೇಲೆ ಯಾವಾಗಲೂ ಕೂಡ ನಿರ್ಭರರಾಗಿರಬಾರ್ದು. ಮನುಷ್ಯರ ಮೇಲೆ ಯಾವಾಗಲೂ ಕೂಡ ನೀವು ಭಾರ ಹಾಕಿ ಜೀವನ ಮಾಡಬಾರ್ದು. ಮನುಷ್ಯರ ಬುದ್ಧಿ, ಮನುಷ್ಯರ ಜ್ಞಾನ, ಮನುಷ್ಯರ ದುಡ್ಡು, ಈ ಎರಡನ್ನ, ಮನುಷ್ಯರ ಬುದ್ಧಿ ಆಗ್ಲಿ, ಮನುಷ್ಯರ ಜ್ಞಾನ ಆಗ್ಲಿ, ಅಥವಾ ಮನುಷ್ಯರ ಸಲಹೆಗಳಾಗ್ಲಿ, ಮನುಷ್ಯರ ಹಣವಾಗ್ಲಿ, ಇದು 4ರಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಬೇಕು ಹೊಸ ವರ್ಷದಲ್ಲಿ. ಯಾಕಂತ ಹೇಳಿದ್ರೆ, ಈ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಮನುಷ್ಯ ಒಂದು ವೇಳೆ ನಮ್ಮ ಜೀವಿತಗಳಲ್ಲಿ ನಮ್ಗೆ ಸಹಾಯ ಮಾಡ್ತಾ ಇದ್ದಾನೆ ಅಂದ್ರೆ ಏನೋ ಒಂದು ಲಾಭ ಇರುತ್ತೆ. ಒಂದು ಲಾಭ ಇಲ್ದೇನೆ ಸಹಾಯ ಮಾಡೋದು ತುಂಬಾ ಗ್ರೇಟ್, ತುಂಬಾ ದೇವರಿಗೆ ಧನ್ಯವಾದಗಳು. ಎರಡನೇದಾಗಿ, ಒಂದು ಮನುಷ್ಯ ನಮಗೆ ಸಲಹೆ ಹೇಳ್ತಾ ಇದ್ದಾನೆ, ನಮಗೆ ಬುದ್ಧಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಮ್ಮನ್ನ ಎಲ್ಲೋ ಆತನ ಮೋಸ ಮಾಡ್ತಾ ಇದ್ದಾನೆ, ಎಲ್ಲೋ ಆತನ ನಮಗೆ ಮೂರ್ಖತನವನ್ನ ಕಲಿಸ್ತಾ ಇದ್ದಾನೆ, ಎಲ್ಲೋ ನಮ್ಮ ಜೀವಿತಗಳನ್ನ ನಮ್ಮ ಜನರಿಂದ ದೂರ ಮಾಡ್ತಾ ಇದ್ದಾನೆ, ಸತ್ಯದಿಂದ ದೂರ ಮಾಡ್ತಾ ಇದ್ದಾನೆ. ಆ ಮನುಷ್ಯ ಎಲ್ಲರನ್ನು ಕೂಡ ತನ್ನ ಕಂಟ್ರೋಲ್ ಇಟ್ಕೊಳ್ಬೇಕಂತ ಆಸೆ. ಯಾವ ರೀತಿ ದುಷ್ಟ ಶಕ್ತಿಯ ಬುದ್ಧಿಯಲ್ಲಿ ಆ ಜ್ಞಾನ ಇದೆಲ್ಲ ಎಲ್ಲರನ್ನು ಕೂಡ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳಕ್ಕೆ ಅವನು ತುಂಬಾ ಮಾಟ ಮಾಡ್ತಾನೆ, ಮಾಟ ಮಂತ್ರ ಮಾಡ್ತಾನೆ. ಅವನು ಥೆಸಲೋನಿಕದವರಿಗೆ ಬರೆದ ಪತ್ರಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ. ಅವನ ಮಾಟಕ್ಕನುಗುಣವಾಗಿ ಎಷ್ಟೋ ಜನರನ್ನ ತನ್ನ ಬಳಿಯಲ್ಲಿ ಏನ್ ಮಾಡ್ತಿದ್ದಾನೆ, ಅವನು ಇಟ್ಕೊಳ್ತಾ ಇದ್ದಾನೆ. ಸೊ ಇದೇ ತರ ಮನುಷ್ಯರ ಮೇಲೆ ನೀವು ಜೀವನ ಮಾಡ್ದೇನೆ ನೆಕ್ಸ್ಟ್ ನಿಮ್ಮ ಭವಿಷ್ಯದ ಜೀವಿತಕ್ಕಾಗಿ, ನಿಮ್ಮ ಭವಿಷ್ಯದ ಮಾರ್ಗಕ್ಕಾಗಿ, ನಿಮ್ಮ ಭವಿಷ್ಯತ್ತಿಗಾಗಿ ನಾಳೆ ರಾತ್ರಿಯಿಂದ ಇದನ್ನ ಸ್ವಲ್ಪ ಜಾಸ್ತಿ ನೀವು ಫೋರ್ಸ್ ಮಾಡ್ರಿ. ನಿಮ್ಮ ಲೈಫಲ್ಲಿ ಇದನ್ನ ಫೋರ್ಸ್ ಮಾಡ್ರಿ, ನೀವು ಇದನ್ನ ಒತ್ತಾಯ ಮಾಡ್ರಿ. ಇಲ್ಲ, ನಾನು ಇನ್ಮೇಲೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಷ್ಟು ದಿನ ನಾನು ಮನುಷ್ಯರ ಮೇಲೆ ನಿರ್ಭರನಾಗಿದ್ದೆ, ಇಷ್ಟು ದಿನ ನಾನು ಮನುಷ್ಯರ ಮೇಲೆ ಆಧಾರ ಆಗಿದ್ದೆ, ಇಷ್ಟು ದಿನ ನಾನು ದುಡ್ಡಿ ಮೇಲೆ ಆಧಾರ ಆಗಿದ್ದೆ, ಇನ್ನು ಮೇಲೆ ನಾನು ಯಾರ ಮೇಲೆ ನನ್ನ ಭವಿಷ್ಯತ್ತನ್ನ ನಾನು ಇಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನನ್ನ ದೇವರ ಮೇಲೆ ನಾನು ಇಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 11ನೇ ವಚನ ತುಂಬಾ ಸಂತೋಷವಾಗಿ, ನನಗೆ ತುಂಬಾ ಇಷ್ಟ ಆಗುವಂತಹ ಒಂದು ವಾಕ್ಯ. ವೈಯಕ್ತಿಕವಾಗಿ ನನ್ನ ಫ್ಯೂಚರ್ ಬಗ್ಗೆ ನಾನು ಆಲೋಚನೆ ಮಾಡುವಾಗ ಈ ವಾಕ್ಯ ಯಾವಾಗಲೂ ಕೂಡ ನನ್ನ ನೆನಪಿಗೆ ಬರುತ್ತೆ. ಈ ವಾಕ್ಯ ನಿಮ್ಮ ನೆನಪಿಗೂ ಕೂಡ ಬರಬೇಕು. ಯಾಕಂತ ಹೇಳಿದ್ರೆ, ನಮ್ಮ ಕೈಯಲ್ಲಿರುವಂತಹ ಸತ್ಯವೇದ ದೇವರು ತನ್ನ ಆತ್ಮನ ಮೂಲಕವಾಗಿ ಬರೆಸಿಕೊಟ್ಟದಲ್ವಾ. ಆ ಸತ್ಯವೇದದಲ್ಲಿ ಎಲ್ಲ ಮನುಷ್ಯರಿಗೋಸ್ಕರ ದೇವರು ಏನನ್ನ ಬರೆಸಿದ ನೋಡ್ರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 11ನೇ ವಚನ, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ನಿಮ್ಮ ವಿಷಯವಾಗಿ ಮಾಡುತ್ತಿರುವ ಆಲೋಚನೆಗಳನ್ನ ನಾನು ಬಲ್ಲೆ, ನಿಮ್ಗೆ ಗೊತ್ತಿಲ್ಲ. ನಾವು ನಮ್ಮ ಭವಿಷ್ಯತ್ತನ್ನ ತಿಳ್ಕೊಳ್ಬೇಕಂತ ಆಸೆ ಪಡ್ತಿದೀವಿ. ನಾನು ಏನಾಗ್ಬೇಕಂತ ಆಸೆ, ನಾನು ಇಲ್ಲಿ ಹೋಗ್ಬೇಕಂತ ಆಸೆ, ನಾನು ಹೆಂಗಾಗ್ಬೇಕಂತ ಆಸೆ, ನನ್ನ ಜೀವಿತಗಳಲ್ಲಿ ಅದು ಹೆಂಗೆ, ಇದು ಹೆಂಗೆ. ನಾವು ನಮ್ಮ ಜೀವಿತಗಳನ್ನ ಹೆಂಗ್ ತಗೊಂಡು ಹೋಗ್ತಾ ಇದ್ರೆ ನನ್ನ ಭವಿಷ್ಯ ನನ್ಗೆ ಗೊತ್ತಾಗ್ಬೇಕಂತ. ನಮ್ಮ ಭವಿಷ್ಯ ನಮ್ಗೆ ಗೊತ್ತಾದ್ರೆ ನಮ್ಮ ಲೈಫ್ ಹಾಳಾಗುತ್ತೆ ನಮ್ಗೆ. ನೆನ್ಪಿಟ್ಕೊಳ್ರಿ, ನಾಳೆ ನೀವು ದೊಡ್ಡ ಶ್ರೀಮಂತರ ಆಗ್ತಾ ಇದ್ದೀರಾ ಅಂತ ನೆನ್ಪಿಟ್ಕೊಳ್ರಿ. ನಾಳೆ ನಿಮ್ಗೆ ಭವಿಷ್ಯ ಗೊತ್ತಾಯ್ತು, ಏನಾಗುತ್ತೆ ಗೊತ್ತಾ, ನಿಮ್ಮಲ್ಲಿ ಒಂದು ಅಹಂಕಾರ ಬಂದ್ಬಿಡುತ್ತೆ. ಇನ್ಮೇಲೆ ನಾವು ಯಾರ ಜೊತೆಗೆ ಮಾತಾಡೋದ ಎಲ್ಲರೂ ಕೂಡ ನನ್ನ ಕಾಲ ಕೆಳಗಡೆ ಬಿಡಬೇಕು. ನೆನ್ಬಿಟ್ಕೊಳ್ಳಿ, ನಾಳೆ ನೀವು ದೊಡ್ಡ ಏನಂದ್ರೆ ಒಂದು ಸ್ಟಾರ್ ಆಗಕ್ಕೆ ಹೋಗ್ತಾ ಇದ್ದೀರಾ, ಒಂದು ಸೆಲೆಬ್ರಿಟಿ ಆಗಕ್ಕೆ ಹೋಗ್ತಾ ಇದ್ದೀರಾ. ಎಲ್ಲ ಕ್ಯಾಮ್ರಾ ನಿಮ್ ಮುಂದೆ ಬರುತ್ತೆ, ಎಲ್ಲ ನ್ಯೂಸ್ ಮೀಡಿಯಾ, ಎಲ್ಲ ಟೆಲಿಕಾಸ್ಟ್ ಎಲ್ಲ ನಿಮ್ಮ ಹತ್ರ ಬರುತ್ತೆ. ನೀವು ದೊಡ್ಡ ಸ್ಟಾರ್ ಆಗ್ತೀರ ಅಂತ ನೆನ್ಸ್ಕೊಳ್ರಿ. ನಿಮಗೆ ಅದು ನಿಮ್ಮ ಆಲೋಚನೆಯಲ್ಲಿ ಬಂದ್ರೆ ನೀವು ಎಷ್ಟೋ ಮೇಲೆ ಹೋಗ್ಬಿಟ್ಟಿರ್ತೀರಿ. ನಾ ಸ್ಟಾರ್ ಆಗೋದಕ್ಕಿಂತ ಮುಂಚೆನೆ ಏನಾಗಿರ್ತೀರಿ, ನೀವು ಆಕಾಶಕ್ಕೆ ಏರ್ಬಿಟ್ಟಿರ್ತೀರ.
ಸೊ ನಮ್ಮ ಭವಿಷ್ಯ ಯಾವಾಗಲೂ ಕೂಡ ನಾವು ತಿಳ್ಕೊಳ್ಳೋಕೆ ಆಸೆ ಪಡಬಾರ್ದು. ದೇವ್ರು ಹೇಳ್ತಾ ಇದ್ದಾರೆ, ನಿನ್ನಗಾಗಿ ಆಲೋಚನೆ ಮಾಡುವಂತ ಆಲೋಚನೆಗಳು ನನಗೆ ಗೊತ್ತಿದೆ. ನನಗೆ ಗೊತ್ತಿದೆ ನಿನ್ನನ್ನು ಎಲ್ಲಿ ನಡೆಸ್ಬೇಕಂತ, ನನಗೆ ಗೊತ್ತಿದೆ ನಿನ್ನನ್ನು ಎಲ್ಲಿ ಎತ್ತಬೇಕಂತ, ನನಗೆ ಗೊತ್ತಿದೆ ಎಲ್ಲಿ ನಿನ್ನ ತಗ್ಗಿಸ್ಬೇಕಂತ, ನನಗೆ ಗೊತ್ತಿದೆ ನಿನಗೆ ಯಾವಾಗ ಇದನ್ನ ಕೊಡ್ಬೇಕಂತ, ನನಗೆ ಗೊತ್ತಿದೆ ಯಾವಾಗ ನಿನಗೆ ಇದನ್ನ ಕೊಡೋದ್ರಿಂದ ತಪ್ಪಿಸ್ಬೇಕಂತ. ನಮ್ಮ ಬಗ್ಗೆ ದೇವರು ಒಳ್ಳೆ ಆಲೋಚನೆಗಳನ್ನ ಮಾಡಿದಾರಂತೆ. ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ಹೇಳ್ತಾ ಇದೆ, ನಮಗೋಸ್ಕರವಾಗಿ ದೇವರ ಆಲೋಚನೆಗಳು ಹಿತಕರವಾದ ಆಲೋಚನೆಗಳಂತೆ. ಅದು ನಮ್ಮ ಭವಿಷ್ಯದಲ್ಲಿ ಯಾವಾಗಲೂ ಕೂಡ ದೇವ್ರು ನಮಗೆ ಮೋಸ ಮಾಡಲ್ಲ. ಮನುಷ್ಯ ನಮಗೆ ಮೋಸ ಮಾಡ್ತಾನೆ, ಬಂಧು ಬಾಂಧವರು ನಮಗೆ ಮೋಸ ಮಾಡ್ತಾರೆ, ಮನುಷ್ಯ ನಮ್ಮ ಕೈ ಬಿಡ್ತಾರೆ, ಮನುಷ್ಯ ನಮಗೆ ನೋವು ಕೊಡ್ತಾರೆ. ಆದ್ರೆ ನಮ್ಮನ್ನುಂಟು ಮಾಡಿದಂತೆ ದೇವರು ಯಾವಾಗಲೂ ಕೂಡ ನಮಗೆ ಮೋಸ ಮಾಡಲ್ಲ, ಯಾವಾಗಲೂ ಕೂಡ ನಮಗೆ ಕೈ ಬಿಡಲ್ಲ, ಯಾವಾಗಲೂ ಕೂಡ ನಮಗೆ ನೋವು ಕೊಡಲ್ಲ. ನಮಗೋಸ್ಕರವಾಗಿ ಒಳ್ಳೆ ಪ್ಲಾನ್ ಮಾಡಿದಾರಂತೆ. 2026ರಲ್ಲಿ ಇನ್ನು ಮೇಲೆ ನಿಮ್ಮ ಕಾನ್ಫಿಡೆಂಟ್, ನಿಮ್ಮ ನಂಬಿಕೆ, ನಿಮ್ಮ ಆಧಾರ, ನಿಮ್ಮೊಂದು ಟ್ರಸ್ಟ್ ನೀವು ಎದ್ರ ಮೇಲೆ ಇಡ್ಬೇಕಂದ್ರೆ ದೇವ್ರ ಮೇಲೆ ಇಡ್ರಿ. ಇನ್ಮೇಲೆ ನಾವು ನಮ್ಮ ದುಡಿಮೆ ಮೇಲಾಗ್ಲಿ, ನಮ್ಮ ಮನುಷ್ಯರ ಮೇಲಾಗ್ಲಿ, ಅಯ್ಯೋ ಇವರಿದ್ದಾರೆ ಅವರಿದ್ದಾರೆ, ನಮ್ಮ ಸಂಬಂಧಿಕರಿದ್ದಾರೆ, ನಮ್ಗೊಂದು ಟೀಮ್ ಇದೆ, ಈ ಟೀಮ್ ಮೇಲೆ ಭರೋಸೆ ಇಡಬೇಡ್ರಿ. ಎಂತೆಂತ ಟೀಮ್ ಬಿದ್ದೋಗಿದೆ ಪ್ರಪಂಚದಲ್ಲಿ ಅಲ್ವಾ, ಎಂತೆಂತ ಟೀಮ್ ನಾಶ ಆಗಿದೆ ಪ್ರಪಂಚದಲ್ಲಿ. ಯಾವ ಟೀಮ್ ನಮ್ಗೆ ಸಹಾಯ ಮಾಡಲ್ಲ. ನಮಗೆ ಸಹಾಯ ಮಾಡುವಂತವ್ರು ಒಬ್ಬರೇ ಯಾರಂತ ಹೇಳಿದ್ರೆ ನಮ್ಮ ದೇವರಾದ ಯೇಸು ಕ್ರಿಸ್ತ. ನಮ್ಮ ದೇವರು ನಮಗೋಸ್ಕರವಾಗಿ ತುಂಬಾ ಒಳ್ಳೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆ ದೇವರ ಮೇಲೆ ನಾವು ನಂಬಿಕೆ ಇಟ್ಟು 2026 ನಾವೇನ್ ಮಾಡೋಣ, ಮುಂದೆ ತಕೊಂಡು ಹೋಗೋಣ. ನಮ್ಮ ಸಂಸ್ಥೆ ನಮಗೆ ಸಹಾಯ ಮಾಡಲ್ಲ. ನಾನು ಇಷ್ಟು ದಿನ ನಾನು ಓಪನ್ ಆಗಿ ಹೇಳ್ತೀನಿ ಅಂದ್ರೆ, ನಾನು ಎಲ್ಲಿ ಕೆಲಸ ಮಾಡ್ತಿದ್ದೆ, ಎಲ್ಲಿ ಸೇವೆ ಮಾಡ್ತಿದ್ದೇನೋ ನನಗೆ ಗೊತ್ತಿಲ್ಲ ನಾಳೆ ಏನಾಗುತ್ತಂತ. ಆದ್ರೆ ನನಗೋಸ್ಕರವಾಗಿ ಪ್ಲಾನ್ ಮಾಡುವಂತ ದೇವರು ಒಳ್ಳೆಯವರು. ಆತ ನನಗೋಸ್ಕರ ತುಂಬಾ ಒಳ್ಳೆ ಪ್ಲಾನ್ ಮಾಡಿರ್ತಾರೆ. ಆ ದೇವರಿಗೆ ಗೊತ್ತಿದೆ ನನಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ನಾನು ತಗ್ಗಿಸ್ಬೇಕು, ಎಲ್ಲಿ ನನಗೆ ಕೊಡ್ಬೇಕು, ಎಲ್ಲಿ ನನಗೆ ಕೊಡಬಾರ್ದು, ಎಷ್ಟು ನನಗೆ ಬೇಕು, ಎಷ್ಟು ನನಗೆ ಬೇಕಾಗಿಲ್ಲ, ಎಲ್ಲದೂ ಕೂಡ ದೇವ್ರಿಗೆ ಗೊತ್ತಿದೆ. ನಾನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಇವಾಗಲೂ ಕೂಡ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ನಾಳೆ ಕೂಡ ದೇವರ ಮೇಲೆ ನಂಬಿಕೆ ಇಡ್ತೀನಿ. ನನ್ನ ಹತ್ರ ಇದ್ರು ಇಲ್ಲದೆ ಇದ್ರು, ಯಾರಿಲ್ಲದೆ ಇದ್ರು ಕೂಡ ನನ್ನ ನಂಬಿಕೆ ದೇವರಲ್ಲಿ ಮಾತ್ರ. ಯಾಕಂದ್ರೆ ದೇವರೇ ನನಗೋಸ್ಕರ ಒಳ್ಳೆ ಪ್ಲಾನ್ ಮಾಡ್ತಾರೆ. ಈ 2026ನೇ ವರ್ಷದಲ್ಲಿ ನೀವು ಕಾಲಿಡುವಾಗ ನಿಮ್ಮ ನಂಬಿಕೆ ಇನ್ಮೇಲೆ ಏನ್ ಮಾಡ್ರಿ, ದೇವರ ಮೇಲೆ ಇಡ್ರಿ. ದೇವರ ಮೇಲೆ ಜಾಸ್ತಿ ನಂಬಿಕೆ ಇರಬೇಕು ನಮಗೆ. ಮನುಷ್ಯರ ಬುದ್ಧಿ, ಮನುಷ್ಯರ ಸಲಹೆಗಳನ್ನ ನೀವು ಒಂದ್ ವೇಳೆ ತಗೊಳ್ಳುವಾಗ, ಮನುಷ್ಯರು ನಮ್ಗೆ ಏನೋ ಒಂದು ಕಲಿಸ್ತಾ ಇದಾರೆ ಅಂತ ಹೇಳಿದ್ರೆ, ಆ ಒಂದು ಕಲಿಸುವಿಕೆ, ಆ ಶಿಕ್ಷೆ ಒಂದ್ಸಲ ಯೋಚನೆ ಮಾಡ್ರಿ. ದೇವ್ರ ಹತ್ರ ಹೋಗ್ರಿ, ದೇವರೇ ಈ ಯೋಚನೆ ನನಗೆ ಮೋಸ ಮಾಡುತ್ತಾ, ಅಥವಾ ನಿಮ್ಮ ಬಳಿಗೆ ನನ್ನನ್ನು ಕರ್ಕೊಂಡು ಹೋಗುತ್ತಾ, ನನಗೆ ನೀವು ಕಲಿಸ್ಕೊಡ್ರಿ. ದೇವರ ಹತ್ರ ಕೇಳ್ರಿ. ದೇವ್ರ ವಾಕ್ಯದ ಮೂಲಕ ಮಾತಾಡ್ತಾರೆ. ಸಂದರ್ಭಕ್ಕೆ ತಕ್ಕಂತ ಸಮಯದಲ್ಲಿ ಕೆಟ್ಟ ಸೇವಕರಿಂದಲೂ ಕೂಡ ನಿಮ್ಗೊಂದು ಒಳ್ಳೆ ಶಿಕ್ಷೆ ಸಿಗುತ್ತೆ ಗೊತ್ತಾ. ನೀವು ಇಷ್ಟ ಪಡದೇ ಇರುವಂತ ಸೇವಕರು ಎಷ್ಟೇ ಕೀಳವಾಗಿದ್ರು ಕೂಡ ಕೊನೆಯ ಸಮಯದಲ್ಲಿ ಅಂತ ಸೇವಕರ ಒಂದು ಚಿಕ್ಕ ಪ್ರಸಂಗಗಳು ಕೂಡ ನಮ್ಮ ಜೀವಿತಗಳಲ್ಲಿ ನಮಗೆ ಬದಲಾವಣೆ ಆಗಲಿಕ್ಕೆ ಚಾನ್ಸ್ ಇರುತ್ತೆ, ನಮ್ಮನ್ನ ಕಾಪಾಡಲಿಕ್ಕೆ ಚಾನ್ಸ್ ಇರುತ್ತೆ. ಹೀಗಾಗಿ ಈ ದಿನ ನಮ್ಮ ಜೀವಿತಗಳಲ್ಲಿ ಇನ್ಮೇಲೆ ದೇವರಲ್ಲೇ ಭರವಸೆ ಇಡೋಣ, ದೇವರ ಮೇಲೆ ನಂಬಿಕೆ ಇಡೋಣ, ದೇವರ ಮೇಲೆ ಆಧಾರವಾಗಿರೋಣ. ದೇವರೇ ನೀನು ನನ್ನನ್ನು ಕಾಪಾಡು, ನನ್ನ ನಂಬಿಕೆ ಎಲ್ಲ ಇನ್ಮೇಲೆ ನಿನ್ನೆಪ್ಪ, ನಾನು ನಿನ್ನನ್ನೇ ಏನ್ ಮಾಡ್ತೀನಿ, ಗಟ್ಟಿಯಾಗಿ ಇಟ್ಕೊಳ್ತೀನಿ. ನಮ್ಮ ಭವಿಷ್ಯ, ನಮ್ಮ ಫ್ಯೂಚರ್ ಅದು ದೇವರ ಮೇಲೆ ಇಡೋಣ. ನೋಡ್ರಿ, ಹಳೆದನ್ನ ಮರೆತು ಬಿಡೋಣ. ಹಳೆದನ್ನ ನಾವು ಮರೆತು ಅದನ್ನ ಎಸ್ದು ಹಳೆಯದ್ರಲ್ಲಿ ನಾವು ಜೀವನ ಮಾಡೋದ್ ಬೇಡ. ನೆಕ್ಸ್ಟ್ ಏನ್ ಮಾಡೋಣ, ಅದನ್ನೆಲ್ಲ ಬಿಟ್ಟು ದೇವ್ರ ಮೇಲೆ ಭರೋಸೆ ಇಡೋಣ. ದೇವ್ರೆ ನೋಡಪ್ಪ, ನಾನೆಲ್ಲ ಮರ್ತಿದ್ದೀನಿ. ಈಗ ಯಾವ್ದು ನಿನಗೆ ಇಷ್ಟ ಇಲ್ಲ, ಯಾವ್ದು ನನ್ನ ಜೀವಿತಕ್ಕೆ ಇಷ್ಟ ಇಲ್ಲ, ಯಾವ್ದು ಸಭೆಗೆ ಇಷ್ಟ ಇಲ್ಲ, ಯಾವ್ದು ಸಹೋದರ ಸ್ನೇಹಕ್ಕೆ ಇಷ್ಟ ಇಲ್ಲ, ಯಾವುದು ನನ್ನ ಬಂಧು ಬಾಂಧವರ ಆತ್ಮೀಯ ಜೀವಿತಕ್ಕೆ ಇಷ್ಟ ಇಲ್ಲ, ಆತ್ಮೀಯ ಜೀವಿತಕ್ಕೆ ಯಾವ್ದು ನಷ್ಟ ಇದೆ, ಅದನ್ನ ನಾನು ಬಿಡ್ತಾ ಇದ್ದೀನಿ. ಇನ್ಮೇಲೆ ನಿನ್ಮೇಲೆ ಭಾರ ಹಾಕಿದ್ದೀನಿ. ದೇವ್ರೆ ಇನ್ಮೇಲೆ ನೀನ್ ನನ್ನನ್ನು ನೋಡ್ಕೊ. ಎಸ್, ದೇವ್ರು ಏನ್ ಮಾಡ್ತಾ ಇದಾರೆ, ನಮ್ಮನ್ನ ನಡೆಸ್ಲಿಕ್ಕೆ ತಯಾರಾಗಿದ್ದಾರೆ. ಅದಕ್ಕೆ ದೇವ್ರು ಹೇಳ್ತಾರೆ, ನಾನು ನಿನಗೋಸ್ಕರ ಪ್ಲಾನ್ ಮಾಡ್ತೀನಿ ಅಂತ. ದೇವ್ರು ಪ್ಲಾನ್ ಮಾಡ್ತಾರ್ರಿ. ಒಂದು ಸತಿ ನೀವು ಹೊಸ ಒಡಂಬಡಿಕೆ ತುಂಬಾ ಘಟನೆ ಇದೆ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಸಮಯ ಆಗಲ್ಲ. ಒಂದ್ಸತಿ ಒಂದು ವಿಧವೆಯ ಮಗ ಸತ್ತು ಇನ್ನೇನು ಜಸ್ಟ್ ಒಂದು ಹಾಫ್ ಅನ್ ಅವರ್ ಆಗಿದ್ರೆ ಆ ವಿಧವೆಯ ಮಗ ಆ ವಿಧವೆಗೆ ಸಿಗ್ತಾ ಇರಲಿಲ್ಲ. ದಾರಿಯಲ್ಲಿ ಹೋಗುವಾಗ ಯೇಸು ಸ್ವಾಮಿ ಆ ಊರಿನ ಬಾಗಿಲ ಹತ್ರ ಹೋಗ್ತಾರೆ. ಅವಾಗ ಏನಂದ್ರೆ ಚಟ್ಟ ಎತ್ಕೊಂಡು ಹೋಗುವಾಗ ದೇವರು ಆ ಯವನಸ್ಥನನ್ನು ಎಬ್ಬಿಸಿ, ಆ ಯವನಸ್ಥನನ್ನ ಮರಣದ ಹಾಸಿಗೆಯಲ್ಲಿ ಸತ್ತಂತ ಯವನಸ್ಥನನ್ನ ಬದುಕಿಸಿ ದೇವರು ಆ ಸ್ತ್ರೀ ಕೈಯಲ್ಲಿ ಹೋಗಿ ಕೊಡ್ತಾರೆ. ನೋಡಮ್ಮ, ಈಗ ಸತ್ತಿದ್ದಾನೆ, ತಗೋ ಅಂತ. ಈಗ ಆ ವಿಧವೆಯ ಭವಿಷ್ಯ, ಆ ವಿಧವೆಯ ಜೀವಿತ ನಮ್ಗೇನ್ ಅನ್ಸುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ದೇವರಲ್ಲಿ ಹೋದ್ರ, ಹಂಗೆ ಸುವಾರ್ತೆ ಸಾರ್ಕೊಂಡಲ್ಲಿ ಹೋದ್ರ. ದೇವ್ರಿಗೆ ಗೊತ್ತಿತ್ತು ಏನಂದ್ರೆ, ಇಲ್ಲಿ ಒಬ್ಬ ವಿಧವೆ ಇದ್ದಾಳೆ, ಆ ವಿಧವೆಗೆ ಒಬ್ಬ ಮಗ ಇದ್ದಾನೆ, ಆ ಮಗನೇ ಆ ವಿಧವೆಗೆ ಸಹಾರ ಅಂದ್ರೆ ಎಲ್ಲ ಸರ್ವಸ್ವ. ಆ ಮಗ ಇಲ್ದೇನೆ ಆ ವಿಧವೆ ಜೀವನ ಮಾಡೋದು ತುಂಬಾ ಕಷ್ಟ, ವಯಸ್ಸಾಗಿರ್ಬೋದಲ್ಲ. ಯೇಸು ಸ್ವಾಮಿ ಗೊತ್ತಿತ್ತು ಆ ವಿಧವೆ ಬಗ್ಗೆ, ಯೇಸು ಸ್ವಾಮಿ ಎಲ್ಲ ಗೊತ್ತಿದೆ.
ಹೀಗಾಗಿನೇ ದೇವರು ಬೇಕಂತಾನೆ ಆ ಒಂದು ಸಮಯದಲ್ಲಿ ಹೋದ್ರು. ಸತ್ತ ಮೇಲೆ, ಎಲ್ಲ ಗೋಳಾಡಿದ ಮೇಲೆ, ಚಟ್ಟ ಕಟ್ಟಿದ ಮೇಲೆ, ಬೆಂಕಿ ತಕೊಂಡ ಮೇಲೆ, ಜನ ಎಲ್ಲ ಇಕ್ಕಟ್ಟಾಗಿದ ಮೇಲೆ, ಎಲ್ಲ ಒಕ್ಕೂಡಿದ ಮೇಲೆ, ಇನ್ನೇನು ಆತನ ತಕೊಂಡೋಗಿ ಇನ್ನೇನು ಸುಡಬೇಕು ಅಥವಾ ಮುಚ್ಚಬೇಕು ಎತ್ಕೊಂಡು ಊರ್ ಬಾಗಿಲ ಹತ್ರ ಬರ್ತಾ ಇದ್ದಾರೆ. ಅವಾಗ ಯೇಸು ಸ್ವಾಮಿ ಎಂಟ್ರಿ ಕೊಡ್ತಾ ಇದಾರೆ. ಅಲ್ಲಿ ಗೊತ್ತು ದೇವರಿಗೆ, ನಾನು ಭವಿಷ್ಯತನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ಭವಿಷ್ಯವನ್ನ ಕೂಡ ನಾನು ಚೇಂಜ್ ಮಾಡ್ತೀನಿ. ನೋಡ್ರಿ, ದುಃಖಕರವಾದ ಭವಿಷ್ಯ, ಕೈ ಬಿಡಲ್ಪಟ್ಟಂತ ಭವಿಷ್ಯ ಆ ವಿಧವೆಯ ಸ್ತ್ರೀದು. ದೇವ್ರು ಏನ್ ಮಾಡಿದ್ರಲ್ಲಿ, ಹೋಗಿ ಸತ್ತಂತಹ ಆ ವ್ಯಕ್ತಿಯನ್ನು ಎಬ್ಬಿಸಿಕೊಟ್ಟು. ಸತ್ತು 3 ದಿನ ಆಗಿದ ಮೇಲೆ ಯೇಸು ಸ್ವಾಮಿ ಹೋದ್ರಲ್ಲ, ಎಲ್ಲಿ? ಲಾಜರ್ನ ಒಂದು ಮನೆಯಲ್ಲಿ, ಮಾರ್ತಾ ಮರಿಯಮ್ಮ ಇರುವಂತಹ ಮನೆಯಲ್ಲಿ. ಲಾಜರ್ ಸತ್ತು 3 ದಿವಸ ಆಗಿತ್ತಲ್ವಾ? ದೇವ್ರು ಹೋದ್ರಲ್ಲ, ಅಲ್ಲಿ ಹೋಗಿದ್ಮೇಲೆ ಏನಾಯ್ತು? ದೇವ್ರು ಗೊತ್ತಿತ್ತು, ಗೊತ್ತು ನನಗೆ, ಲಾಜರ್ ಸತ್ತು 1 ವಾರ ಆದ್ರೂ ಕೂಡ, 3 ದಿವಸ ಆದ್ರೂ ಕೂಡ, 1 ತಿಂಗಳಾದ್ರೂ ಕೂಡ, 1 ವರ್ಷ ಆದ್ರೂ ಕೂಡ ದೇವ್ರಿಗೆ ಯಾವ್ದು ಕೂಡ ಡಿಫರೆನ್ಸ್ ಆಗಿರಲ್ಲ. ದೇವ್ರು ಯಾವ್ದು ಕೂಡ ಕಷ್ಟ ಇಲ್ಲ. ದೇವ್ರು ಬೇಕಂತಾನೆ ಎಲ್ಲ ಪ್ಲಾನ್ ಮಾಡಿದ್ದಾರೆ. ದೇವ್ರದ್ದು ಎಲ್ಲ ಪ್ಲಾನ್ ಇದೆ. ದೇವ್ರು ಗೊತ್ತಿದೆ, ಮಾರ್ತಾ ಮರಿಯಳ ಜೀವಿತಗಳಲ್ಲಿ ಒಬ್ಬನೇ ಒಬ್ಬ ಮಗ ಇದ್ದಾನೆ. ಆ 3 ಯೌವನಸ್ಥರಿರುವಂತ ಮನೆಯಲ್ಲಿ ಒಬ್ಬ ಗಂಡು ಮಗನ ಅವಶ್ಯಕತೆ ಇದೆ. ಇಲ್ಲಾಂದ್ರೆ ಮಾರ್ತಾ ಮರಿಯಳ ಜೀವಿತಗಳಲ್ಲಿ ಜನರು ಹೇಳುವಂತ ಮಾತನ್ನ ಕೇಳಿ 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 ತುಂಬಾ ನೊಂದುಕೊಳ್ತಾರೆ. ಹೀಗಾಗಿ ಆ ಕುಟುಂಬಕ್ಕೆ ಲಾಜರನ ಅವಶ್ಯಕತೆ ಉಂಟು. ದೇವ್ರಿಗೆ ಗೊತ್ತಿತ್ತು, ಭವಿಷ್ಯ ಗೊತ್ತಿತ್ತು ದೇವರಿಗೆ. ಹೀಗಾಗಿನೇ ಸತ್ತು 3 ದಿವಸ ಆದ್ರೂ ಕೂಡ ದೇವ್ರು ಹೋಗಿ ಆ ವ್ಯಕ್ತಿಯನ್ನು ಏನ್ ಮಾಡ್ತಾರೆ, ಎಬ್ಬಿಸ್ತಾರೆ. 3 ದಿನ ಆಗೋಗಿತ್ತು ಆಲ್ರೆಡಿ. ದೇವ್ರು ಹೋಗಿ ಏನ್ ಮಾಡ್ತಾ ಇದಾರೆ, ಅವನನ್ನ ಎಬ್ಬಿಸ್ತಾ ಇದಾರೆ, ಎಬ್ಬಿಸಿ ಅವನಿಗೆ ಕೊಡ್ತಾ ಇದಾರೆ. ಕಾರಣ ಏನು? ದೇವರಿಗೆ ಆ ಕುಟುಂಬದ ಫ್ಯೂಚರ್ ಗೊತ್ತಿತ್ತು. ಅವ್ರಿಗೆ ಗೊತ್ತಿರ್ಲಿಲ್ಲ, ಅಯ್ಯೋ ನನ್ನ ತಮ್ಮ ಎದ್ದು ಬರ್ತಾನಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ತಾನೇ ಹೇಳ್ತಾ ಇರೋದು, ಆ ಲಾಜರ್ನ ತಂಗಿ ಏನ್ ಹೇಳ್ತಾ ಇದ್ದಾಳೆ, ದೇವರೇ ಸತ್ತು ಇಷ್ಟು ದಿನ ಆಯ್ತಪ್ಪ, ಮತ್ತೆ ಸ್ಮೆಲ್ ಹೊಡಿತದೆ, ಮಾಡ್ತಾ ನನ್ನ ಮೇಲೆ ನನ್ನ ನಂಬರ್ ಸಾಕು, ನಿನ್ನ ಹಾಕಿಸ್ತೀನಿ, ನನ್ನ ನಂಬಿದ್ರೆ ನೀನು ದೇವರ ಕಾರ್ಯಗಳನ್ನ ನೋಡ್ತೀಯ. ಸೊ ಹೀಗಾಗಿ ಸತ್ಯವೇದದಲ್ಲಿ ಎಷ್ಟೋ ಘಟನೆಗಳಿದೆ. ದೇವರು ಅವ್ರಿಗಂತ ಒಂದು ಪ್ಲಾನ್ ಇದೆ. ಆ ಪ್ಲಾನ್ ಮೇಲೆ ನಮ್ಮ ಲೈಫ್ ಅನ್ನ ನಾವು ಸರೆಂಡರ್ ಮಾಡ್ಬೇಕು. ಯಾವಾಗ ನಮ್ಮ ಲೈಫ್ ಅನ್ನ ಸರೆಂಡರ್ ಮಾಡ್ತೀವೋ, ದೇವರು ನಮ್ಮನ್ನ ಮರಣದ ಹಾಸಿಗೆಲಿದ್ರು ಕೂಡ, ಕಠಿಣ ಪರಿಸ್ಥಿತಿಲಿದ್ರು ಕೂಡ, ಜನರು ನಮಗೆ ಎಷ್ಟು ವಿರೋಧವಾದರೂ ಕೂಡ, ನಮ್ಮಲ್ಲಿ ಏನಿದ್ರು ಇಲ್ಲದೆ ಇದ್ರು ಕೂಡ, ದೇವರೇ ನಮ್ಮನ್ನ ಏನ್ ಮಾಡ್ತಾರೆ, ಮುಂದೆ ನಡೆಸ್ತಾರೆ. ದೇವರೇ ನಮ್ಗೆ ಧೈರ್ಯ ಕೊಡ್ತಾರೆ. ದೇವರೇ ನಮ್ಮ ಕೈ ಹಿಡಿತಾರೆ. ಒಂದು ಹಳೆದನ್ನ ಮರೆತು ಹಳೆದರಲ್ಲಿ ಜೀವನ ಮಾಡ್ದೇನೆ ದೇವರ ಮೇಲೆ ನಂಬಿಕೆ ಇಟ್ಟು ಹೋಗ. ಇನ್ನು 3ನೇದಾಗಿ, ನೆಕ್ಸ್ಟ್ ದೇವರ ಮೇಲೆ ನಂಬಿಕೆ ಇಟ್ಟಿದ ಮೇಲೆ ಏನ್ ಮಾಡ್ಬೇಕು? ಇವಾಗ ಏನ್ ಮಾಡ್ಬೇಕು ಹೇಳಿ ನೋಡೋಣ. ದೇವರ ಮೇಲೆ ನಂಬಿಕೆ ಇಟ್ಟ ಮೇಲೆ ಇನ್ನೊಂದು ವಾಕ್ಯ ನಮ್ಮ ಜೀವಿತಗಳಲ್ಲಿ ನಮಗೆ ಅವಶ್ಯಕವಾಗಿರುವಂತಹ ಒಂದು ಮಾತೇನೆಂದ್ರೆ, ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 3ನೇ ವಚನ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 3ನೇ ವಚನ. ಆ ವಾಕ್ಯವನ್ನ ಯಾರಾದ್ರೂ ಓದ್ರಿ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳನ್ನು ಸಫಲವಾಗುವವು. ಕಾರ್ಯವನ್ನ ದೇವರ ಮೇಲೆ ಹಾಕಿದ್ರೆ ನಿನ್ನ ಕಾರ್ಯ ಏನಾಗುತ್ತೆ, ಸಫಲವಾಗುತ್ತೆ. ಓಕೆ, ಇನ್ನೊಂದು ವಾಕ್ಯ ಓದ್ರಿ. ಆದಿಕಾಂಡ 5ನೇ ಅಧ್ಯಾಯ 24ನೇ ವಚನ ಓದ್ರಿ. 6ನೇ ಅಧ್ಯಾಯ 9ನೇ ವಚನ ಓದ್ರಿ. 6ನೇ ಅಧ್ಯಾಯ 9ನೇ ವಚನ. ಆದಿಕಾಂಡ 6:9. ನೋಹನ ಚರಿತ್ರೆಯು, ನೋಹನನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡಂತೆ. ನೋಹನ ಕಾಲದಲ್ಲಿ ಎಷ್ಟೇ ಜನ ಹೆಂಗೆ ಜೀವನ ಮಾಡಿದ್ರು ಕೂಡ, ನೋಹ ಮಾತ್ರ ದೇವರ ಜೊತೆಗೆ ಅನ್ಯೋನ್ಯವಾಗಿ ದೇವರ ಜೊತೆಗೆ ನಡೆದಂತೆ. ಜ್ಞಾನೋಕ್ತಿಗಳೇನಾಗುತ್ತೆ, ಏನ್ ಹೇಳ್ತಾ ಇದ್ದಾರೆ, ನಿನ್ನ ಕಾರ್ಯಭಾರವನ್ನ ದೇವರ ಮೇಲೆ ವಹಿಸಿಬಿಡು ಅಂತ ಹೇಳ್ತಾ ಇದೆ. ಇನ್ನು ನೀವು ಮೀಕನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 8ನೇ ವಚನದಲ್ಲಿ ಹೋಗುವಾಗಲೂ ಕೂಡ ಅಲ್ಲಿ ಕೂಡ ಅದೇ ಇದೆ. ಅಂದ್ರೆ ವಾಕ್ ಹಂಬ್ಲಿ ವಿತ್ ಯುವರ್ ಗಾಡ್, ಅಂದ್ರೆ ನೀವು ತಾಳ್ಮೆಯಿಂದ ದೇವರ ಜೊತೆಗೆ ನಡೀರಿ. ನಮ್ಮ ಜೀವಿತಗಳಲ್ಲಿ 3ನೇದಾಗಿ ಏನಂತ ಹೇಳಿದ್ರೆ, ನಾವು ಹೊಸ ವರ್ಷದಲ್ಲಿ ಇಷ್ಟು ದಿನ ನಾವು ನಮ್ಮ ಸ್ವಂತ ಶಕ್ತಿಯಲ್ಲಿ ನಡೆದಿದ್ದು ಸಾಕು. ಇನ್ನು ಮೇಲೆ ದೇವರ ಜೊತೆಗೆ ನಡೆಯೋಣ. ದೇವರ ಕೈ ಹಿಡಿದು ದೇವರ ಜೊತೆಗೆ ನಡೆಯೋಣ. ದೇವರು ಎಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ಬೇಕು. ನೀವು ನನ್ನ ಮಾತನ್ನ ಕೇಳುವಂತ ಯಾರಾದ್ರೂ ಒಂದು ವೇಳೆ ಹೊಸ ವಿಶ್ವಾಸಿ ಸರಾಯಿ ಕುಡಿಯುವಂತ ಅಭ್ಯಾಸ ಇದ್ರೆ, ನೀವು ಸರಾಯಿ ಅಂಗಡಿಯಲ್ಲಿ ಹೆಚ್ಚೆ ಇಡುವಾಗ ನೆನಪಾಗಿರ್ಬೇಕು, ದೇವರು ಸರಾಯಿ ಅಂಗಡಿಯಲ್ಲಿ ಕಾಲಿಡ್ತಾರ? ದೇವರು ಸರಾಯಿ ಅಂಗಡಿಯಲ್ಲಿ ಕಾಲಿಡಲ್ಲ ಅಲ್ಲ. ಒಂದ್ ವೇಳೆ ಯಾರಿಗಾದ್ರೂ ಮೋಸ ಮಾಡ್ಬೇಕಂತ ನೀವು ಹೆಜ್ಜೆ ಇಡ್ತಾ ಇದ್ದೀರ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು, ದೇವ್ರು ಒಂದ್ ವೇಳೆ ನನ್ನ ಜೊತೆಲಿ ಇದ್ರೆ ಯಾರಿಗಾದ್ರೂ ಮೋಸ ಮಾಡ್ಲಿಕ್ಕೆ ಹೆಜ್ಜೆ ಇಡ್ತಾರಾ? ದೇವ್ರು ಹೆಜ್ಜೆ ಇಡಲ್ಲ. ಸೊ ವಾಕ್ ವಿತ್ ಗಾಡ್, ದೇವರ ಜೊತೆಗೆ ನಾವು ನಡಿಬೇಕಂತೆ. ನಮ್ಮ ಹೆಜ್ಜೆ ದೇವ್ರದೊಂದು ಹೆಜ್ಜೆ, ದೇವ್ರದೊಂದು ಹೆಜ್ಜೆ ನಮ್ಮ ಹೆಜ್ಜೆ, ಇಬ್ಬರದು ಕೂಡ ಸೇಮ್ ಆಗಿರ್ಬೇಕು. ಅವಾಗ್ಲೇನೆ ನಾವು ನೋಹನ ತರ ಕಾಪಾಡಲ್ಪಡ್ತೀವಿ.
ನಾವು ಹನೋಕನ ತರ ಕಾಪಾಡಲ್ಪಡ್ತೀವಿ, ನಾವು ಎಲಿಸರ ತರ ಕಾಪಾಡಲ್ಪಡ್ತೀವಿ, ನಾವು ಶದ್ರಕ್ ಮೆಷಕ್ ಅಬದ್ನವರ ತರ ಕಾಪಾಡಲ್ಪಡ್ತೀವಿ. ನಾವು ನಮ್ಮ ಜೀವಿತಗಳಲ್ಲಿ ಹೆಂಗ್ ನಡೀತಾ ಇದ್ದೇವೆ ಅಂತ ಹೇಳಿದ್ರೆ, ದೇವ್ರು ಬೇರೆ, ನಮ್ಮ ಮಾರ್ಗ ಬೇರೆ. ದೇವರೇ ನೀನೆ ಆಮೇಲೆ ಹಿಂದೆ ಬಾ, ನಾನು ಮುಂದೆ ಹೋಗ್ತೀನಿ, ನಾನು ಮಾಡೋದೆಲ್ಲ ಮಾಡ್ತೀನಿ, ಆಮೇಲೆ ನಾ ಯೂಟರ್ನ್ ತಗೊಂಡು ನಿನ್ನ ಹತ್ರ ಬರ್ತೀನಿ ಅಲ್ವಾ. ನಮ್ಮ ಜೀವಿತ ಹೆಂಗಿರುತ್ತೆ ಅಂದ್ರೆ, ನಮ್ಮ ಮಾರ್ಗ ದೇವರನ್ನ ಹಿಂದೆ ಬಿಟ್ಟು ನಾವು ಮುಂದೆ ಹೋಗಿ ಎಲ್ಲ ಮಾಡಬಾರ್ದ ಕೆಲಸ ಮಾಡ್ತಿರ್ತೀವಿ. ಆಮೇಲೆ ನಾವು ಯೂಟರ್ನ್ ಆಗಿ ಏನ್ ಮಾಡ್ತೀವಿ, ಬಂದಿಲ್ಲ ಇವಾಗ ದೇವ್ರ ಜೊತೆಗೆ ಒಂದಾಗ್ತೀವಿ. ಬೆಳಗ್ಗೆಯಿಂದ ಕೆಲಸ ಮಾಡ್ತೀವಿ, ಕೆಲ್ಸಕ್ಕಂತ ಹೋಗಿರ್ತೀವಿ, ಕೆಲ್ಸಕ್ಕಂತ ಹೋದಾಗ ಎಂತೆಂಥ ಶಬ್ದಗಳನ್ನ ಮಾತಾಡಿರ್ತೀವಿ, ಎಂತೆಂತಹ ಪದಾರ್ಥಗಳನ್ನ ನಾವು ತಿಂದಿರ್ತೀವಿ. ಈ ಮಾರ್ಕೆಟ್ ಅಲ್ಲಿ ಪದಾರ್ಥಗಳಂದ್ರೆ ಮತ್ತೆ ಅದ್ ನೆನ್ಸ್ಕೊಳ್ಬೇಡ್ರಿ, ಮೀನು ಆಹಾರ ಅದೆಲ್ಲ ಹೇಳ್ತಾ ಇರೋದು ನಾನು. ಈ ಕೈನಿ, ಗುಟ್ಕಾ, ಗಾಂಜಾ, ಕುಕೇನ್ ಈ ನಾರ್ತ್ ಇಂಡಿಯಾದಲ್ಲಿ ಬಂದ್ರೆ ತುಂಬಾ ಇದೆ, ತುಂಬಾ ಸುಲೇಷನ್ ಎಲ್ಲ ಇದೆ. ಸೊ ಎಷ್ಟೋ ವಿಶ್ವಾಸಿಗಳ ಜೀವಿತಗಳಲ್ಲಿ ದೇವರು ನಂಬಿದ್ರು ಕೂಡ, ನನಗೆ ನಿನ್ನೆ ಒಬ್ಬರು ಸಹೋದರ ಫೋನ್ ಮಾಡಿದ್ರು, ಸರ್ ಒಬ್ಬ ಯವನಸ್ಥ ದೇವ್ರು ನಂಬ್ಕೊಂಡಿದ್ದಾನೆ, ಅವ್ನು ದೀಕ್ಷಾ ತಕೊಂಡಿದ್ದಾನೆ, ಬಟ್ ಅವನಲ್ಲಿ ಒಂದು ಸಮಸ್ಯೆ ಇದೆ. ನಾನು ಕೇಳಿದೆ, ಏನ್ ಬ್ರದರ್? ರಕ್ಷಣೆ ಹೊಂದಿದ್ರು ಕೂಡ, ದೀಕ್ಷಾಸನ ತಕೊಂಡ್ರು ಕೂಡ ಆತನ ಇವಾಗಲೂ ಕೂಡ ತಂಬಾಕು ಹಾಕೊಳ್ತಾನೆ. ಸೊ ಅದನ್ನ ಕೇಳುವಾಗ ಎಷ್ಟು ನೋವಾಗುತ್ತೆ ನೋಡ್ರಿ. ಎಷ್ಟೋ ಕ್ರೈಸ್ತರ ಜೀವಿತಗಳಲ್ಲಿ ಇಂಥ ಪಾಪಗಳು ಇನ್ನ ಕೂಡ ಇದೆ. ಸೊ 2026 ಕಾಲಿಡುವಾಗ ಇನ್ಮೇಲೆ ನಾವು ದೇವರ ಜೊತೆಗೆ ನಡೆಯೋಣ. ದೇವ್ರೆ ನೀ ನನ್ನ ಜೊತೆಗೆ ಬಾ, ನಾನು ನೀನು ಇಬ್ರು ಸೇರಿ ಏನ್ ಮಾಡೋಣ, ಹೋಗೋಣ. ಮಾರ್ಗದಲ್ಲಿ ಹೋಗುವಾಗ ಇಬ್ರು ಸೇರಿ ನೀವು ನೆನ್ಪು ಮಾಡ್ಕೊಳ್ರಿ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಈ ಹನೋಕನಾಗ್ಲಿ, ಆಮೇಲೆ ಯಾರು ನೋಹ ಆಗಲಿ, ಇವರೆಲ್ಲ ದೇವರ ಜೊತೆಗೆ ನಡೆದಿದ್ರೆ ಏನೋ, ದೇವರು ಶರೀರಧಾರಿಯಾಗಿ ಇವ್ರ ಜೊತೆಗೆ ಬಂದ್ರು, ಅವ್ರ ಯೇಸು ಸ್ವಾಮಿ ಕೈ ಹಿಡಿದು ನಡೆದ್ರ? ಇಲ್ಲ. ದೇವರು ಹೇಳಿದಂತ ಆಜ್ಞೆಗಳನ್ನ ತಮ್ಮ ಜೀವಿತಗಳಲ್ಲಿ, ಅವರ ತಾತಂದ್ರು ಹೇಳಿದಂತ ಅನುಭವಗಳನ್ನ ತಮ್ಮ ಜೀವಿತದಲ್ಲಿ ಇಟ್ಕೊಂಡು, ದೇವರು ನನ್ನ ಜೊತೆಲಿ ಇದ್ದಾರೆ, ದೇವರು ನನ್ನಲ್ಲಿದ್ದಾರೆ, ದೇವರು ನನ್ನ ನೋಡ್ತಾ ಇದ್ದಾರೆ, ಇದನ್ನ ನೆನಪಿಟ್ಟುಕೊಂಡು ಅವರು ದೇವರ ಜೊತೆಯಲ್ಲಿ ತಮ್ಮ ಹೆಜ್ಜೆಗಳನ್ನ ಇಟ್ರಂತೆ. ಅದು ದೇವರ ಜೊತೆಗೆ ನಡೆಯೋದಂದ್ರೆ. ದೇವರು ಬಂದು ಶರೀರಧಾರಿಯಾಗಿ 2000 ವರ್ಷದ ಹಿಂದೆ ಬಂದ ಹಾಗೆ ಮತ್ತೆ ಈ ಪ್ರಪಂಚದಲ್ಲಿ ನಮಗೋಸ್ಕರ ಸ್ಪೆಷಲ್ ಆಗಿ ಬಂದು ನಡಿಯಪ್ಪ ನಾನು ನಿನ್ ಜೊತೆಗೆ ಬರ್ತೇನೆ ಅಂತ ಕಾಲಿಡಲ್ಲ. ದೇವರು ನಮ್ಮ ಜೀವಿತಗಳಲ್ಲಿ ಈಗ ಸತ್ಯವೇದದ ಮೂಲಕ ಇದ್ದಾರೆ, ಮನುಷ್ಯರ ಮೂಲಕ ಇದ್ದಾರೆ. ಮನುಷ್ಯರನ್ನ ನಾವು ನೋಡುವಾಗ, ಮನುಷ್ಯರಿಗೆ ನಾವು ಏನಾದ್ರೂ ಮಾಡುವಾಗ ದೇವರಿಗೆ ಮಾಡ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೊಟ್ರಿ. ವಾಕ್ ವಿತ್ ಗಾಡ್ ಅಂದ್ರೆ ನಾವು ದೇವರ ಜೊತೆಗೆ ನಾವು ನಡೆಯುವಾಗ ನಮ್ಮ ಜೀವಿತಗಳಲ್ಲಿ ಭಯಭಕ್ತಿ ಬರುತ್ತೆ. ಹೀಗಾಗಿ ಇನ್ಮೇಲೆ 2026 ನಾವು ಪ್ರವೇಶ ಮಾಡುವಾಗ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ದೇವರು ನನ್ನ ಜೊತೆಯಲ್ಲಿ ನಡೀತಾ ಇದ್ದಾರೆ, ನಾನು ದೇವರ ಜೊತೆಯಲ್ಲಿ ನಡೀತಾ ಇದ್ದೀನಿ. ಯಾಕಂದ್ರೆ ನಾನು ಇನ್ಮೇಲೆ ದೇವರ ಕೈ ಹಿಡ್ಕೊಂಡಿದ್ದೀನಿ. ಹೆಂಗೆ ಚಿಕ್ಕ ಮಕ್ಕಳು ಅವ್ರ ಅಪ್ಪ ದಾರಿಯಲ್ಲಿ ಹೋಗುವಾಗ ಅಪ್ಪ ಕೈ ಹಿಡಿತಾರಲ್ಲ, ಆತರ ದೇವರ ಕೈ ನಾನು ಹಿಡ್ಕೊಂಡಿರ್ತೀನಿ, ಅಥವಾ ದೇವ್ರು ನನ್ನ ಕೈ ಹಿಡ್ಕೊಂಡಿರ್ತಾರೆ. ನಾವಿಬ್ರು ಒಂದೇ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ, ಒಂದೇ ದೃಷ್ಟಿ ನಮ್ಮಿಬ್ಬರು ಕೂಡ. ಎಲ್ಲಿ ನಮ್ಮ ಅಪ್ಪ ಹೋಗ್ತಾ ಇದ್ದಾನೋ ಅಲ್ಲಿ ನನ್ನ ಮಗ ಕೂಡ ಹೋಗ್ತಾ ಇರ್ತಾನೆ. ಸೊ ದೇವರು ಹೋಗುವಂತ ಮಾರ್ಗದಲ್ಲಿ ಮಾತ್ರ ನಾವು ನಡೆಯುವಂತವರಾಗಿರ್ಬೇಕು. ಆ ಮಾರ್ಗ ನಮ್ಗೆ ಸತ್ಯವೇದ ಮಾತ್ರ ಹೇಳ್ಕೊಡುತ್ತೆ. ಸೊ ಹೀಗಾಗಿ ಈ ದಿನ ಒಂದು ಹಳೇದನ್ನ ಮರೆತು, ಹಳೇದರಲ್ಲಿ ಜೀವನ ಮಾಡದೇನೆ ನಾವು ಹೊಸ ಆಲೋಚನೆ ತಕೊಂಡು, ಅಂದ್ರೆ ದೇವರ ಮೇಲೆ ಭಾರ ಹಾಕಿ, ದೇವರ ಮೇಲೆ ನಾವು ಎಲ್ಲ ನಂಬಿಕೆ ಇಟ್ಟು ದೇವರ ಜೊತೆಗೆ ನಡೀತಾ, 4ನೇದಾಗಿ ಇನ್ನು ಮೇಲೆ ನಾವು ಹೊಸ ಮೈಂಡ್, ಅಂದ್ರೆ ನಮ್ಮ ಆಲೋಚನೆಗಳೆಲ್ಲ ಹೊಸದಾಗಿರ್ಬೇಕಾಗುತ್ತೆ. ಹಳೇ ತರ ಯೋಚನೆ ಮಾಡ್ಬೇಡ್ರಿ. ಇನ್ಮೇಲೆ ಓದ್ರಿ, ನನ್ನ ಜೊತೆನಲ್ಲಿ ಓದ್ರಿ ಆ ವಾಕ್ಯವನ್ನ. 4ನೇದಾಗಿ ಯಾವ ರೀತಿ ನಾವು ನಡಿಬೇಕು ನಮ್ಮ ಜೀವಿತಗಳಲ್ಲಿ ಅಂತ ಹೇಳಿದ್ರೆ, ರಿನ್ಯೂ ಯುವರ್ ಮೈಂಡ್ ಅಂಡ್ ಸ್ಪಿರಿಟ್. ನಮ್ಮ ಬುದ್ಧಿ, ನಮ್ಮ ಮೈಂಡ್ ಏನಿದೆಯಲ್ಲ ಅದು, ಮತ್ತೆ ನಮ್ಮ ಆತ್ಮಿಕ ಜೀವಿತ ಎಲ್ಲ ಆಲೋಚನೆಗಳೇನಾಗ್ಬೇಕಂದ್ರೆ ಹೊಸದಾಗಬೇಕಂತೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲಿ. ಯಾರಾದ್ರೂ ಓದ್ರಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರ್ರಿ. ಹಿಂಗಾದರೆ ನೂತನ ಮನಸ್ಸು ಬೇಕಂದ್ರೆ, ನೂತನ ಮನಸ್ಸು ಕ್ರೈಸ್ತರಿಗೆ ನೂತನ ಮನಸ್ಸು ಬೇಕು. ಹಳೇ ಓಲ್ಡ್, ಈಗ ಉದಾಹರಣೆಗೆ ನಾನು ಹೆಂಗೆ ಹೇಳಿ, ಇವಾಗ ನಿಮ್ಮ ಮನೇಲಿ ಬಂದು ಇಲ್ಲ ಇನ್ಮೇಲೆ ಗ್ಯಾಸ್ ಅಲ್ಲಿ ಅಡಿಗೆ ಮಾಡತ್ತಾರೆ, ಎಲ್ಲ ನೀವೇನ್ ಮಾಡ್ರಿ ಕಟ್ಟಿಗೆಲ್ಲ ಅಡಿಗೆ ಮಾಡ್ರಿ ಅಂತ ಯಾರಾದ್ರೂ ಹೇಳಿದ್ರೆ ನೀವೇನ್ ಹೇಳ್ತಾರ? ಅಯ್ಯೋ ಅಜ್ಜಿ, ಅದು ಓಲ್ಡ್ ಫ್ಯಾಷನ್, ಇವಾಗ ಹೊಸ ಫ್ಯಾಷನ್ ಏನಿದೆ
ಹೊಸ ಗ್ಯಾಸ್ ಅಡಿಗೆ ಮಾಡಬೇಕು ಅಲ್ಲ. ಸೊ ಓಲ್ಡ್ ಯಾರು ಕೂಡ ಇಷ್ಟಪಡಲ್ಲ. ಇವಾಗೆಲ್ಲ ನೀವು ಯಾರ್ದಾರ ಮನೆಗೆ ಬಂದು ಅಥವಾ ನೀವು ಯಾರ್ದಾರ ಮನೆ ಹೋಗ್ತೀರಾ, ಯಾರ್ದಾರ ಮನೆ ಹೋಗಿ ನೋಡ್ರಿಮ್ಮ ಮಿಕ್ಸಿಲೆಲ್ಲ ಇನ್ಮೇಲೆ ಚಟ್ನಿ ಹಾಕ್ಬೇಡ್ರಿ, ಒಂದು ಕಲ್ಗುಂಡು ತಂದು ಕಲ್ಗುಂಡಲ್ಲಿ ಏನ್ ಮಾಡ್ರಿ ಚಟ್ನಿ ರುಬ್ಬಿ ಅದ್ರಲ್ಲಿ ಸಾಂಬಾರು ಮಾಡ್ರಿ ಅಂತ ಹೇಳ್ತೀವಿ ನೆನ್ಸ್ಕೊಂಡು. ಅದೇ ಹೇಳ್ತಾರ ಅವ್ರು ಇವಾಗ. ಅಯ್ಯೋ ಬ್ರದರ್, ಅದೆಲ್ಲ ಹಳೆ ಫ್ಯಾಷನ್, ಇವಾಗ ಕಲ್ಲೆಲ್ಲಿ ಬರುತ್ತೆ, ರುಬ್ಬೋರು ಯಾರು ಬರ್ತಾರೆ? ಅವಾಗೆಲ್ಲ ಮಿಕ್ಸಿ ಎಲ್ಲ ರೆಡಿ ಮಾಡಿ ಹಾಕಿ ಟರ್ರ ತಗೊಂಡ್ ಹೊಡೆದ್ಬಿಟ್ರೆ ಮುಗಿಯುದು, ಮಿಕ್ಸಿ ಚಟ್ನಿ ರೆಡಿ, ಸಾಂಬಾರ್ ರೆಡಿ, 10 ನಿಮಿಷದಲ್ಲ ರೆಡಿ ಆಗ್ಬಿಟ್ಟು. ಎಲ್ಲರೂ ಕೂಡ ಆ ಒಂದು ಹೊಸ ಟೆಕ್ನಾಲಜಿಗೆ ಅಡಿಕ್ಟ್ ಆಗಿದ್ದಾರೆ. ದೇವರು ಕೂಡ ನಮ್ಮ ಜೀವಿತಗಳಲ್ಲಿ ಅದೇ ಆಸೆ ಪಡ್ತಾ ಇದ್ದಾರೆ. ಏನಂದ್ರೆ ನಿಮ್ಮ ಆಲೋಚನೆಗಳು ಹೊಸದಾಗಬೇಕಂತೆ, ರಿಫಾರ್ಮ್ ಆಗ್ಬೇಕಂತೆ. ರಿಫಾರ್ಮ್ ಅಂದ್ರೆ ನಾವು ಹಳೇದನ್ನ ಉಲ್ಟಾ ಮಾಡಿ ಹೊಸಬರಾಗಬೇಕು. ಹಳೇದು ಕೆಳಗಲಿರುತ್ತೆ, ಅದ್ರ ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಹೊಸ ಆಲೋಚನೆ ಉಳ್ಳವರಾಗಿರ್ಬೇಕು. ಆ ಆಲೋಚನೆ ಎಂತ ಆಲೋಚನೆ? ಪರಲೋಕದ ಭಾವದವರಾಗಿರ್ಬೇಕಂತೆ. ಪರಲೋಕದ ಭಾವದವರು ಹೆಂಗಿರ್ತಾರೆ? ಆಲೋಚನೆ ಮಾಡಿ. ಪರಲೋಕ ಭಾವದವರು ಏನಾಗಿರ್ತಾರೆ ಅಂದ್ರೆ ಯಾವಾಗಲೂ ಕೂಡ ತಮ್ಮ ಕಾಲಕ್ಕ. ಉದಾಹರಣೆಗೆ ದೇವದೂತರಿಗೆ ತುಂಬಾ ಕೆಲಸ ಇದೆ. ಎಷ್ಟೋ ಜನರಿಗೆ ಹೆಲ್ಪ್ ಮಾಡಬೇಕಾಗುತ್ತೆ. ಅಲ್ಲಿ ದೇವದೂತರ ಮೇಲೆ ಆಡಳಿತ ಮಾಡಬೇಕಾಗುತ್ತೆ. ಪರಲೋಕದಲ್ಲಿ ಕೂಡ ಆಡಳಿತ ಮಾಡಬೇಕಾಗುತ್ತೆ. ದೇವರನ್ನ ಅದು ಇದು ಎಲ್ಲಾ ಮಾಡ್ಕೊಂಡು ಲಾಸ್ಟಿಗೆ ದೇವರನ್ನ ಆರಾಧನೆ ಮಾಡೋದು ಯಾವಾಗ್ಲೂ ಬಿಡಲ್ಲ. ದೇವರನ್ನ ಹೊಗಳೋದು ಯಾವಾಗ್ಲೂ ಬಿಡಲ್ಲ. ದೇವರ ಸುವಾರ್ತೆ ಸಾರೋದನ್ನ ಯಾವಾಗ್ಲೂ ಬಿಡ್ಲಿಲ್ಲ ಅವರು. ಒಂದ್ಸತಿ ಆಲೋಚನೆ ಮಾಡ್ರಿ, ಸತ್ಯವೇದದಲ್ಲಿದ್ದಂತಹ ದೇವದೂತರ ಕಾರ್ಯಗಳು ಎಷ್ಟೋ ಇದ್ರೂ ಕೂಡ ದೇವರನ್ನ ಯಾವಾಗ್ಲೂ ಕೂಡ ಮರಿಲಿಲ್ಲ. ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಎಷ್ಟೇ ಬಿಸಿ ಇದ್ರೂ ಕೂಡ ದೇವರ ವಾಕ್ಯಗಳಿಂದ ನಾವು ದೂರ ಆಗ್ಬಾರ್ದು. ದೇವರ ವೈಯಕ್ತಿಕ ಪ್ರಾರ್ಥನೆಗಳಿಂದ ದೂರ ಆಗ್ಬಾರ್ದು. ವೈಯಕ್ತಿಕ ಪ್ರಾರ್ಥನೆ ತುಂಬಾ ಅವಶ್ಯಕತೆ. ಎಷ್ಟೋ ಜನ ನಂಬಿದ್ದೀನಿ, ದೇವರ ವಾಕ್ಯ ಓದ್ತೀನಿ, ವೈಯಕ್ತಿಕ ಪ್ರಾರ್ಥನೆ ನನಗೆ ಅವಶ್ಯಕತೆ ಇಲ್ಲ ಅಂದ್ರೆ ಅವನು ನಿಜವಾದ ಸಂಪೂರ್ಣ ಕ್ರೈಸ್ತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣ ಕ್ರೈಸ್ತನ ಜೀವಿತಗಳಲ್ಲಿ ವೈಯಕ್ತಿಕ ಪ್ರಾರ್ಥನೆ ತುಂಬಾ ಅವಶ್ಯಕತೆ ಇದೆ. ವಾಕ್ಯಗಳು ತುಂಬಾ ಅವಶ್ಯಕತೆ ಇದೆ. ಸುವಾರ್ತೆ ತುಂಬಾ ಅವಶ್ಯಕತೆ ಇದೆ. ಪವಿತ್ರತೆ ತುಂಬಾ ಅವಶ್ಯಕತೆ ಇದೆ. ಒಳ್ಳೆ ಆಲೋಚನೆಗಳು ತುಂಬಾ ಅವಶ್ಯಕತೆ ಇದೆ. ಬೇರೆಯವರನ್ನ ಕಾಪಾಡೋದು ತುಂಬಾ ಅವಶ್ಯಕತೆ ಇದೆ. ಬೇರೆಯವರೊಂದಿಗೆ ಹೊಂದಿಕೊಂಡು ಹೋಗೋದು ತುಂಬಾ ಅವಶ್ಯಕತೆ ಇದೆ. ಕ್ರೈಸ್ತನ ಜೀವಿತ ಕೇವಲ ಸೀಮಿತವಾದದ್ದಲ್ಲ. ಕ್ರೈಸ್ತನ ಜೀವಿತ ಬೂಮರ್ ತರ, ಅದು ಹೆಂಗ್ ಹೇಳಿದ್ವು ಹಂಗ ಉದ್ದ ಹೋಗುತ್ತಲ್ಲ, ಅದೇ ತರ ನಮ್ಮ ಜೀವಿತ ಇರಬೇಕು. ನಮ್ಮ ಜೀವಿತವನ್ನ ಪರಲೋಕ ಭಾವದವರಾಗಿ ನಾವೇನ್ ಮಾಡ್ಬೇಕಂತ ಪರಿವರ್ತನೆ ಆಗ್ಬೇಕಂತ, ರಿಫಾರ್ಮ್ ಆಗ್ಬೇಕಂತ. ಸೊ ಹೀಗಾಗಿ ಈ ದಿನ 2026 ಹೋಗುವಾಗ ಈ 4 ನೀವು ಮೈಂಡ್ ಇಟ್ಕೊಳ್ಳಿ. ಹಳೆಯದನ್ನ ಮರೆತು ಹಳೆಯದಲ್ಲಿ ಜೀವನ ಮಾಡೋದು ಬೇಡ. ನೆಕ್ಸ್ಟ್ ದೇವರ ಮೇಲೆ ಇನ್ಮೇಲೆ ನಾವು ಕಾನ್ಫಿಡೆಂಟ್ ಆಗಿರೋದು. ದೇವರು ಮೊದಲು ನಮಗೆ ಬೋಧಕ, ದೇವರು ನಮಗೆ ಮೊದಲ ಆಧಾರ, ದೇವರು ನಮಗೆ ಒಳ್ಳೆಯ ಸಲಹೆ ಕೊಡೋರು. ಅದಾಗಿದ್ದ ಮೇಲೆ ಎಲ್ಲ ಮನುಷ್ಯರು, ಅದು ಯಾರೇ ಆಗಿರ್ಬೋದು. 3ನೇದಾಗಿ ನಮ್ಮ ಜೀವಿತಗಳಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ದೇವರ ಜೊತೆಗೆ ನಡಿಬೇಕು. ನಮ್ಮ ಹೆಜ್ಜೆ ದೇವರ ಹೆಜ್ಜೆ ಸೇಮ್ ಆಗಿರಬೇಕು. ದೇವರು ಆಲೋಚನೆ ನಮ್ಮ ಆಲೋಚನೆ ಸೇಮ್ ಆಗಿರಬೇಕು. ದೇವರ ಜೊತೆಗೆ ನಡೆಯೋಣ. 4ನೇದಾಗಿ ನಮ್ಮ ಆಲೋಚನೆಗಳನ್ನ ಹೊಸದಾಗಿ ಮಾಡೋಣ. ಹಳೆಯ ಆಲೋಚನೆಗಳು ಬೇಡ, ಹಳೆಯ ಜೀವಿತ ಬೇಡ. ಹಳೆಯದು ಹೆಂಗಿದ್ದು 2020 ಹೆಂಗಿದ್ದು ಹಂಗೆ ಇದ್ರೆ ದೇವರಿಗೆ ಏನ್ರಿ ನಮ್ಮಿಂದ ಪ್ರೀತಿ ಬರ್ತೀವಿ ನಾವು. ಸೊ ನಾವು ಬದಲಾಗೋಣ, ನಾವು ಕಂಪ್ಲೀಟ್ ಆಗಿ ಬದಲಾಗೋಣ. ಇನ್ಮೇಲೆ ನಮ್ಮ ನೋಡಿದ್ರಲ್ಲಿ ತುಂಬಾ ಬದಲಾವಣೆ ಆಗಿದೆ, ಮೊದಲೇ ವ್ಯಕ್ತಿ ಅಲ್ಲ, ಇವರು ಹೊಸ ವ್ಯಕ್ತಿ ಅಂತ ಜನರು ಅರ್ಥ ಮಾಡ್ಕೊಳ್ಬೇಕು. ಅಂತಹ ಜೀವಿತ ನಾವು ಜೀವನ ಮಾಡುವಾಗ ಮಾತ್ರ ದೇವರ ಸಮ್ಮುಖದಲ್ಲಿ 2026 ಹೊಸ ವರ್ಷ ನಮಗೆ ಒಳ್ಳೇದಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ